स्वागत है आपका बी न्यूज नेशन में। मैं हूं आबिद हुसैन शेख। इतिहास रच दिया एमबी पाटिल की मेहनत ने। कर्नाटक के इतिहास में सबसे ज़्यादा इन्वेस्टर्स और रोजगार पैदा करने का कारनामा इन्वेस्ट कर्नाटक 11 फरवरी से 14 फरवरी बेंगलुरु के पैलेस ग्राउंड बना। इसका गवाह उद्योग और इंडस्ट्रियल मंत्री डॉक्टर एमबी पाटिल की मेहनत। 19 देशों को राज्य में इन्वेस्ट करने का इन्विटेशन कामयाब। 3 दिन में 10,27,000 करोड़ के मिले इन्वेस्टर्स। 6 लाख बेरोजगारों को मिलेगा रोजगार। उत्तर कर्नाटक के लिए 45% इन्वेस्टर्स को लुभाने में कामयाब एमबी पाटिल का कारनामा। नेरावरी योजनाओं से नया इनकलाब लाने वाले एमबी पाटिल ने राज्य में खासकर उत्तर कर्नाटक के इलाकों को पिछड़ा हुआ तरक्की से दूर इलाका का कलंक अब होगा दूर। राज्य में विकास के नए दौर का आगाज। इन्वेस्ट कर्नाटक कामयाब, जिसका सहारा एमबी पाटिल के सर आधुनिक भगीरथ का एक और कारनामा। दिनांक 11, 12, 13, 14 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025 ಅದರ ಪ್ರಯುಕ್ತ ಈ ಒಂದು ಮಾಧ್ಯಮಗೋಷ್ಠಿಯನ್ನು ನಡೆಸಲಿಕ್ಕಾಗ್ತದೆ. ಭಾಳಷ್ಟು ಮಾಧ್ಯಮ ಸ್ನೇಹಿತರು ವಿಜಯಪುರ ಜಿಲ್ಲೆಗೆ, ಉತ್ತರ ಕರ್ನಾಟಕಕ್ಕೆ ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನೆಲ್ಲ ಒಪ್ಪಂದಗಳಾಗಿದ್ದಾವೆ, ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಅನ್ನೋದನ್ನು ಕೇಳ್ತಾಯಿದ್ರು. ನಮಗೆಲ್ಲರಿಗೂ ಕರೆಸಿ ತಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಸಂತೋಷ ಈ ಮಾಧ್ಯಮಗೋಷ್ಠಿನ ಕರೆದು. ಮೊದಲನೇದಾಗಿ ಐತಿಹಾಸಿಕವಾಗಿ ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಅತ್ಯಂತ ಯಶಸ್ವಿ ಸಮಾವೇಶದಲ್ಲಿ ಒಂದು ಅನ್ನೋದನ್ನು ಇಡೀ ಭಾರತ ದೇಶ ಇವತ್ತು ದಿವಸ ಮನಗಂಡಿದೆ. ಭಾಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ನಾವು ಈ ಒಂದು ಇನ್ವೆಸ್ಟ್ ಕರ್ನಾಟಕ 2025 ಮಾಡಿದ್ವಿ. ನಮ್ಮ ಒಂದು ಥೀಮ್ ಏನಿತ್ತು, ರೀಇಮ್ಯಾಜಿನಿಂಗ್ ಗ್ರೋತ್, ಪ್ರಗತಿಯ ಮರುಕಲ್ಪನೆ. ಆ ಪ್ರಗತಿಯ ಮರುಕಲ್ಪನೆ ಯಾವ ರೀತಿ ಆಗಬೇಕು ಅಂದರೆ ಅದು ಟೆಕ್ ಡ್ರಿವನ್ ಇರಬೇಕು, ಅಂದರೆ ತಾಂತ್ರಿಕ ಶಕ್ತಿಯಿಂದ ಅದನ್ನು ನಡೆಸುವಂಥದ್ದು, ಟೆಕ್ ಡ್ರಿವನ್. ಎರಡನೇದು ಗ್ರೀನ್, ಅಂದರೆ ಪರಿಸರ ಸ್ನೇಹಿಯಾಗಿರುವಂಥದ್ದು, ಹಸಿರು. ಮೂರನೇದಾಗಿ ಎಲ್ಲವನ್ನ ಒಳಗೊಂಡು, ಇನ್ಕ್ಲೂಸಿವ್ ಅಂತದ್ದು, ಎಲ್ಲರನ್ನ ಒಳಗೊಂಡು, ಎಲ್ಲವನ್ನು ಒಳಗೊಂಡು ಇರಬೇಕು. ಪ್ರಮುಖವಾಗಿ ನಾಲ್ಕನೇದು ರೆಸಿಲೆನ್ಸ್, ಅಂದರೆ ಏನು ಬದಲಾವಣೆಗಳಾಗ್ತಾ ಇದ್ದಾವೆ, ಭಾಳ ಅತ್ಯಂತ ಒಂದು ಕ್ಷಿಪ್ರಗತಿಯಲ್ಲಿ, ವೇಗದ ಇದರಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳೇನಾಗ್ತಾ ಇದ್ದಾವೆ, ಆ ಬದಲಾವಣೆಗೆ ಉತ್ತರಿಸ ನಾವು ಎದುರಿಸುವಂಥ ಒಂದು ಸಾಮರ್ಥ್ಯ ಇರಬೇಕು, ಅಷ್ಟು ಸದೃಢ ಆಗಿರಬೇಕು, ರೆಸಿಲೆನ್ಸ್ ಅಂತೀವಿ. ಈ 4 ಇದರಿಟ್ಕೊಂಡು ನಾವು ಮಾಡಿದಾಗ ಇವತ್ತು 11ನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆಗಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡಿದರು. ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಡಿ ಕೆ ಶಿವಕುಮಾರ್ ಅವರು, ಇನ್ನಿತರೆಲ್ಲ ಸಚಿವರುಗಳು ಮತ್ತು ಉದ್ಯಮಿಗಳಂತ ಆನಂದ್ ಮಹೀಂದ್ರ, ಸಜ್ಜನ್ ಜಿಂದಾಲ್, ಕಿರಣ್ ಮುಜುಮ್ದಾರ್, ಆಮೇಲೆ ಜಾಗತಿಕ ಮಟ್ಟದಲ್ಲೂ ಕೆಲವೊಂದು ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಕೂಡ, ನಮ್ಮ ಗೀತಾಂಜಲಿ ಕಿರ್ಲೋಸ್ಕರ್ ಇರ್ಬೋದು, ಹೀಗೆ ಭಾಳ ಜನ ದಿವಸದಲ್ಲಿ ಭಾಗವಹಿಸಿದರು. ಯಶಸ್ವಿಯಾಗಿ ಇನಾಗ್ರೇಷನ್ ಆಯಿತು. ತದನಂತರ 12, 13 ದಿವಸ, 2 ದಿವಸ ಅನೇಕ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸು, ಗೋಷ್ಠಿಗಳು ಎಲ್ಲವೂ ಕೂಡ ಆಯಿತು. ಪ್ರಪ್ರಥಮ ಬಾರಿಗೆ 60ಕ್ಕೂ ಹೆಚ್ಚಿಗೆ ಜಗತ್ತಿನಲ್ಲಿರುವಂಥ ವಿವಿಧ ಕ್ಷೇತ್ರದಲ್ಲಿರುವಂಥ ಗಣ್ಯರು, ಎಕ್ಸ್ಪರ್ಟ್ಸು ಮತ್ತು
ಉದಾಹರಣೆಗೆ ವೋಲ್ವೋ ಚೇರ್ಮನ್ ಏನಿದ್ದಾರೆ, ವೋಲ್ವೋ ಚೇರ್ಮನ್ ಅವರು ಇವತ್ತೊಂದು ದಿವಸ ಮೊಬಿಲಿಟಿ ಅಂದರೆ ಇದೆಲ್ಲರೂ ಕೂಡ ವಾಹನಗಳ ಇದ್ರದ್ದು ಏನಿದೆಯಲ್ಲ ಮೊಬಿಲಿಟಿ ಮೇಲೆ ಇವತ್ತೊಂದು ದಿವಸ ಅವರು ಒಂದು ರೌಂಡ್ ಟೇಬಲ್ ಅನ್ನು ಮಾಡಿದರು. ಜನ ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ. ಯಾವ ರೀತಿ ಇವತ್ತು ಆ ಕ್ಷೇತ್ರ ಮುನ್ನಡೀತದೆ. ಮೌಂಟೇನ್ಸ್ ಅಲ್ಲಿ ಬಂದಿದ್ರು, ಇನ್ನೂ ಅನೇಕರು, ಒಂದಲ್ಲ ಎರಡಲ್ಲ, ಇನ್ನೂ ಅನೇಕರು ಈ ಎಲ್ಲ 60 ಜನ ಯಾವ ರೀತಿ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಆಗ್ತದೆ ದಾವೋಸ್ನಲ್ಲಿ, ಅದರ ಒಂದು ಭಾಗವಾಗಿ ಇವತ್ತು ಸೇಲ್ ಮಾಡಿದೆ. ಅದ್ರ ಜೊತೆಗೆ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ವಿಕ್ರಮ್ ಕಿರ್ಲೋಸ್ಕರ್ ಇವತ್ತು ನಮ್ಮ ಮಧ್ಯೆ ಇಲ್ಲ. ಟೊಯೋಟಾ ಕಿರ್ಲೋಸ್ಕರ್ ಏನಿದೆ, ವಿಕ್ರಮ್ ಕಿರ್ಲೋಸ್ಕರ್ ಅವ್ರಿಗೆ ಅವ್ರ ಮರಣೋತ್ತರ ಪ್ರಶಸ್ತಿಯನ್ನು ಇವತ್ತು ವಿಕ್ರಮ್ ಕಿರ್ಲೋಸ್ಕರ್ ಅವ್ರು ಕೊಟ್ಟಿದ್ದೀವಿ, ಸಜ್ಜನ್ ಜಿಂದಾಲ್ ಅವ್ರು ಕೊಟ್ಟಿದ್ದೀವಿ. ಎಂಪ್ಲಾಯ್ಮೆಂಟ್ ಕ್ಯಾಟಗರಿಯಲ್ಲಿ ಇವತ್ತು ಸಹ ಟಾಟಾ ಎಲೆಕ್ಟ್ರಾನಿಕ್ ಸರ್ವಿಸಸ್ಸು, ಹೀಗೆ ಅನೇಕರಿಗೆ ಬೇರೆ ಬೇರೆ ಮಾನದಂಡ ಮೇಲೆ ಯಾರು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ಪೇಟೆಂಟ್ಸ್ ಯಾರು ಹೈಯೆಸ್ಟ್ ಇದು ಮಾಡಿದ್ದಾರೆ, ಈ ಎಲ್ಲವನ್ನು ವಿವಿಧ ಇದರಲ್ಲಿ ಒಂದು ಪಾರದರ್ಶಕವಾಗಿ ಒಂದು ಸಮಿತಿ ಅದಕ್ಕೆ ರಚನೆ ಮಾಡಿ ಅದ್ರ ಎಕ್ಸ್ಪರ್ಟ್ನಿಂದ ಅದನ್ನು ಮಾಡಿದ್ದೀವಿ. SMEಸ್ಗೂ ಕೂಡ ಅವಾರ್ಡನ್ನು ಕೊಟ್ಟಿದ್ದೀವಿ. ಹೀಗೆ ಭಾಳಷ್ಟು ಅರ್ಥಪೂರ್ಣವಾಗಿ ಇವತ್ತು ದಿವಸ ಮಾಡಿದ್ದೀವಿ. ಅವೆಲ್ಲವನ್ನು ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ. ಈಗಾಗಲೇ ಬೆಂಗಳೂರಿನಲ್ಲಿ ಮಧ್ಯಮ ಗೋಷ್ಠಿಯನ್ನು ಮಾಡಿ ಇವತ್ತು ದಿವಸ ನಾವು ಎಲ್ಲ ಇದನ್ನು ಮಾಡಿದ್ದೇವೆ. ಸುಮಾರು ಡಿಟೇಲ್ ಹೋಗೋದಿಲ್ಲ, ಸುಮ್ಮನೆ ಈ ಒಂದು ಇದರ ಅಂತಿಮ ಅಂಗವಾಗಿ 10 ಲಕ್ಷ ಕೋಟಿ 10.27 ಲ್ಯಾಕ್ಸ್ 10,27,000 ಕೋಟಿ ಒಂದು ನಮ್ಮಲ್ಲಿ ಬಂಡವಾಳ ಹೂಡಿಕೆಯ ಒಪ್ಪಂದಗಳು ಇವತ್ತೊಂದು ದಿವಸ ನಮ್ಮ ಜೊತೆಗಾಗಿದ್ದಾವೆ. 6 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ. ಅದರಲ್ಲಿ 75% ಇನ್ವೆಸ್ಟ್ಮೆಂಟು. ಭಾಳ ಸಲ ನೀವು ನಮ್ಮ ಮಾಧ್ಯಮದವ್ರು ಎಲ್ಲ ಕಡೆನೂ ಕೂಡ ಕೇಳ್ತಾ ಇದ್ರಿ, ಬಿಯಾಂಡ್ ಬೆಂಗಳೂರು ಹೊರತುಪಡಿಸಿ 75%. ಅದರಲ್ಲಿ ಮತ್ತೆ ಆ 75% ಬಿಯಾಂಡ್ ಬೆಂಗಳೂರಿನಲ್ಲಿ 45% ಉತ್ತರ ಕರ್ನಾಟಕಕ್ಕೆ, ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು. 45% ಅಂದರೆ ಪ್ರಪ್ರಥಮ ಬಾರಿಗೆ ಇವತ್ತಿನ ದಿವಸ ಬಿಯಾಂಡ್ ಬೆಂಗಳೂರಿಗೂ ಕೂಡ ಒಂದು ಚಲನೆ ಸಿಕ್ಕಿದೆ, ಇವತ್ತಿನ ದಿವಸ ವೇಗ ಸಿಕ್ಕಿದೆ. ಮತ್ತು ಇದೆಲ್ಲವೂ ಕೂಡ ಇದು ಪ್ರಾರಂಭ. ನಾನು ಹೇಳ್ತೇನೆ, ನಾಳೆ ಮತ್ತೆ ನಾನು ಒಂದು ಕಂಪ್ನಿ ಜೊತೆ, ಒಂದು ಕಂಪನಿ ಕ್ರೋನ್ಸ್ ಅಂಥೇಳಿ ಕಂಪನಿ, ಈ ಬಾಟ್ಲಿಂಗ್ ಇದರಲ್ಲಿ ಭಾಳ ವರ್ಲ್ಡ್ನ ಲೀಡರು. ಯಾವುದೇ ಕೋಕೋ ಕೋಲಾ ಇರ್ಬೋದು, ಬೇರೆ ಯಾವುದೇ ಬಿಯರ್ಗಳು ಇರ್ಬೋದು, ಮತ್ತೊಂದು ವಿಸ್ಕಿದು ಇರ್ಬೋದು, ಎಲ್ಲದಕ್ಕೂ ಕೂಡ ಬಾಟ್ಲಿಂಗ್ ಇದಕ್ಕೆ ಅವರು ವರ್ಲ್ಡ್ ಲೀಡರ್. ಮಷಿನ್ಸ್ ತಯಾರು ಮಾಡ್ತಾರೆ ಪರ್ ಮಿನಿಟ್ 1 ಲಕ್ಷ, ಹಿಂಗೆ ಏನು ಪರ್ ಅವರ್ 1 ಲಕ್ಷ. ಕ್ರೋನ್ಸ್ ನಾಳೆ ಭೂಮಿ ಪೂಜೆ ಇದೆ. ಆಮೇಲೆ ಇನ್ನೊಂದು ಕಂಪ್ನಿ ಗೊತ್ತಿದ್ದು ನಾಳೆ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ಬಿಟ್ಟು ಮೊನ್ನೆನೂ ಕೂಡ ಒಂದು ಕಂಪ್ನಿ ಜೊತೆ ಚರ್ಚೆ ಮಾಡಿದ್ದೀವಿ. ಅಂದರೆ ಇದು 10,27,000 ಕೋಟಿ ಬಿಟ್ಟು ಈಗ ಇದು ನಿರಂತರವಾಗಿ ನಡೀತದೆ. ನಾನು ಎಷ್ಟೇ ಹೇಳ್ತೀನಿ, ಇದು ನಾವು ಅದಕ್ಕೆ ಬಲವಾದಂಥ ಅಡಿಪಾಯನ್ನು ಹಾಕಿದ್ದೀವಿ. ಮತ್ತು ಈಗ ಜಗತ್ತು ಬದಲಾವಣೆ ಆಗ್ತಾ ಇದೆ. ರೀಇಮ್ಯಾಜಿನಿಂಗ್ ಗ್ರೋತ್ ಅಂದರೆ ಪ್ರಗತಿಯ ಮರುಕಲ್ಪನೆ. ಯಾಕಂತ ತಾವು ನೋಡ್ತಾ ಇದ್ದೀರಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದರಲ್ಲೂ ಪಾತ್ರ ವಹಿಸ್ತದೆ. ಒಂದು ಸಣ್ಣ ಚಿಪ್ ಹಿಡ್ಕೊಂಡು, ಒಂದು ಸ್ಮಾರ್ಟ್ ಫೋನ್ ಹಿಡ್ಕೊಂಡು, ಹೆವಿ ಮಷಿನರೀಸ್, ಅಥವಾ ನಿಮ್ಮ ಮೆಡಿಕಲ್ ಇಕ್ವಿಪ್ಮೆಂಟ್ಸು, ಅಥವಾ ಮೆಡಿಕಲ್ ಡಯಾಗ್ನೋಸಿಸ್, ಯಾವುದೇ ಕ್ಷೇತ್ರ ತಗೊಂಡು ಎಲ್ಲರಲ್ಲಿ ಮಾಧ್ಯಮ ಒಳಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಅ ವೆರಿ ಬಿಗ್ ರೋಲ್. ಎಲ್ಲಾನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಭಾಗ ಆಗಿಬಿಡ್ತದೆ. ಹೀಗಾಗಿ ಇದನ್ನು ಸವಾಲನ್ನು ನಾವು ಎದುರಿಸುವಂಥದ್ದು ಆಗ್ಬೇಕೀಗ. ರೋಬೋಟ್ಸ್ ಬರ್ತವೆ, ಮನುಷ್ಯರ ಕೆಲಸಗಳನ್ನ ರೋಬೋಟ್ಸ್ಗಳು ತಗೋತವೆ. ಹೀಗೆಲ್ಲರೂ ಕೂಡ ಭಾಳ ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ. ಅದೇ ರೀತಿ ನೀವು EV ಮತ್ತು ಗ್ರೀನ್ ಹೈಡ್ರೋಜನ್ ತಗೊಳ್ಳಿ.
ಎಲ್ಲ ಡೀಸೆಲ್ ಕಾರ್ಸು, ನಾನು ಲಂಡನ್ಗೆ ಹೋಗಿದ್ದೆ, ನಿಮ್ಮ ಅಶೋಕ್ ಲೇಲ್ಯಾಂಡ್ ಕಂಪನಿ ಚೇರ್ಮನ್ ಜೊತೆ ಮಾತಾಡ್ತಿದ್ದೆ. ಅವ್ರು ನಾವು ಈಗ ಎಕ್ಸ್ಪಾನ್ಷನ್ ಮಾಡೋದು ಬಂದ್ ಮಾಡಿಬಿಟ್ಟಿದ್ದೀವಿ ರೀ, ಹೊಸ ಪ್ರಾಡಕ್ಟ್ ಎಲ್ಲಿನೂ ಕೂಡ ಇದ್ದದನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ. ಇದು ಎಲ್ಲಿ ಇವತ್ತು ನಮಗೆ ಬಂದಾಗ್ತದೆ ಗೊತ್ತಿಲ್ಲ, ಯಾಕಂದರೆ ಆಲ್ ಟ್ರಕ್ಸ್ ನಾಳೆ ಏನಿದಾವೆ ಅವೆಲ್ಲ ಹೈಡ್ರೋಜನ್ ಮ್ಯಾಗ ಹೋಗ್ಬಿಡ್ತವೆ ಅಥವಾ ವಿ ಮ್ಯಾಗ ಹೋಗ್ಬಿಡ್ತವೆ. ನಮ್ಮದು ಹಳೆ ಡೀಸೆಲ್ ಇಂಜನ್ಸು ಮತ್ತು ಪೆಟ್ರೋಲ್ ಇಂಜಿನ್ಗಳು ಕಾರ್ಗಳಿಗೆ ಇವೆಲ್ಲ ಅಪ್ರಸ್ತುತ ಆಗಿಬಿಡ್ತವೆ, ಡಿಸ್ಕಾರ್ಡ್ ಆಗಿಬಿಡ್ತವೆ. ಭಾಳ ಆದರೆ ಹೈಬ್ರಿಡ್ ಕೆಲವೊಂದು ಪೆಟ್ರೋಲಿನ ಸ್ಟಾರ್ಟ್ ಆಗೋದು, ಮುಂದೆ ಇವಿದಿಂದ ಕನೆಕ್ಟ್ ಆಗೋದು, ಈ ಥರ ಹೈಬ್ರಿಡ್ ಸಿಸ್ಟಮ್ಸ್ ಉಳಿಬೋದು ಹೊರತು ಇವೆಲ್ಲವೂ ಕೂಡ ಹೋಗ್ಬಿಡ್ತವೆ. ಅಂದರೆ ಇಷ್ಟು ಜಗತ್ತಿನಲ್ಲಿ ಬದಲಾವಣೆ ಆಗ್ತಾಯಿದೆ. EVs ವಿಲ್ ರಿಪ್ಲೇಸ್ ಡೀಸೆಲ್ ಇಂಜಿನ್ಸ್ ಮತ್ತು ಪೆಟ್ರೋಲ್ ಇಂಜಿನ್ನು. ಅದೇ ರೀತಿ ಈ ಕೋಲ್ ಏನು ನಿಮ್ಮ ವಿದ್ಯುತ್ ಸ್ಥಾವರಗಳು ನೋಡ್ತೀರಿ, ಉದಾಹರಣೆಗೆ ನಮ್ಮ ಕೂಡಿ ಅಂತವು, ಇವೆಲ್ಲವು ಸೋಲಾರು, ಆಮೇಲೆ ಗ್ರೀನ್ ಹೈಡ್ರೋಜನ್ನು, ಬೇರೆ ಬೇರೆ ಇದರಿಂದ ಇವತ್ತು ಸಹ ವಿಂಡು ಮತ್ತು ಇದರಿಂದ ಇವತ್ತು ಇವೆಲ್ಲವೂ ಕೂಡ ಇದು ಆಗ್ತದೆ. ಇವು ಕೂಡ ಯಾಕಂದ್ರೆ ಜಗತ್ತು ಮ್ಯಾನುಫ್ಯಾಕ್ಚರಿಂಗ್ ಗ್ರೀನ್ ಇರಬೇಕು, ನೆಟ್ ಜೀರೋ ಅಂತೀವಿ ನಾವು, ಫಾಸಿಲ್ ಫ್ರೀ, ಅಂದರೆ ಎಲ್ಲನೂ ಕೋಲ್ ಗಿಲ್ಲನೂ ರಿಪ್ಲೇಸ್ ಆಗಬೇಕು. ಮತ್ತು ನಮ್ಮ ಪುರಾತನ ಕಾಲದಲ್ಲಿ ಹೇಗೆ ನಾವು ಈ ನಮ್ಮ ಪ್ಲ್ಯಾನೆಟನ್ನು, ವಿಶ್ವವನ್ನು ನಾವು ಕಾಪಾಡಬೇಕು, ಭೂಮಿಯನ್ನು ಕಾಪಾಡಬೇಕು, ಇದಕ್ಕೆ ನಾವು ಹೋಗ್ತೀವಿ. ಎಲ್ಲವೂ ಹಸಿರಾಗಿರ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಹಸಿರಾಗಿರಬೇಕು, ಅಂದರೆ ಈ ಪೊಲ್ಯೂಷನ್ಸ್ಗೆ ಕಾರ್ಬನ್ ಫ್ರೀ ಇರಬೇಕು ಅನ್ನೋದನ್ನು ಇವತ್ತು ಜಗತ್ತಾಗುತ್ತದೆ. ಹೀಗೆ ಅಲ್ಲಿನೂ ಬಹಳಷ್ಟು ಡಿಸ್ಟರ್ಬ್ ಆಗ್ತದೆ. ಅದು ಹೊಸ ಬದಲಾವಣೆಯನ್ನು ಕಾಣ್ತೀವಿ ನಾವು, ಹೊಸ ಸವಾಲುಗಳನ್ನ, ಚಾಲೆಂಜಸ್, ನ್ಯೂ ಚಾಲೆಂಜಸ್. ಅದಕ್ಕೆ ನಾವು ಇದನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ. ನನಗೆ ಸಜ್ಜನ್ ಜಿಂದಾಲ್ ಅವರು ಹೇಳಿದರು, 5 ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು 4-5 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ನಾನು ಅಟೆಂಡ್ ಆಗಿದ್ದೀನಿ, ದಿಸ್ ಇಸ್ ದ ಫೈನೆಸ್ಟ್ ಅಂತಲೂ ಮಾತನ್ನು ಹೇಳಿದರು. ಇಷ್ಟು ಅರ್ಥಪೂರ್ಣ, ಇಷ್ಟು ಸಿಸ್ಟಮ್ಯಾಟಿಕಲಿ, ಇಷ್ಟು ಇದನ್ನೆಲ್ಲವನ್ನು ಒಳಗೊಂಡು ಇದ್ದಿದ್ದು ನಾನು ಇಲ್ಲಿ ನೋಡಿದ. ಜಪಾನ್ ಮತ್ತು ಸೌತ್ ಕೊರಿಯಾದವ್ರನ್ನ ಜನರನ್ನ ಸ್ಟೇಜ್ ಮೇಲೆ ನೋಡಿ ಗಾಬರಿ ಆದರು. ಇಷ್ಟೆಲ್ಲ ಜನ ಆದರು, ಜಪಾನ್ಸ್ ಕೊರಿಯನ್ಸ್ ವಿತ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದ್ದಾರೆ ಅಂತೇಳಿ. ನಾನು ಹೇಳಿದೆ 600 ಕಂಪನೀಸ್ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿದ್ದಾವೆ, ಜಪನೀಸ್ ಕಂಪನೀಸ್ ಅಂತ ಹೇಳಿ ಅವ್ರಿಗೆ. ಅದೇ ರೀತಿ ವೋಲ್ವೋ ಚೇರ್ಮನ್ CM ಮುಂದೆ ಇದ್ದರು, ಈ ಥರ ನಾನು ಈ ಕಾನ್ಫರೆನ್ಸ್ ಏನಿದೆ ಇವತ್ತು ಸಹ ಜಗತ್ತಿಗೆ ಮಾಡಬೇಕಾಗಿದ್ದ ಇದನ್ನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ಇಲ್ಲಿ ನೀವು ಮಾಡಿದ್ದೀರಿ. ಭಾಳ ಪ್ರಸ್ತುತವಾದಂಥ ವಿಚಾರಗಳನ್ನ ಇಟ್ಕೊಂಡಿದ್ದೀರಿ. ರೀಮ್ಯಾಜಿನಿಂಗ್ ಗ್ರೋತು, ಟೆಕ್ ಡ್ರಿವನು, ಗ್ರೀನು, ಇನ್ಕ್ಲೂಸಿವ್, ರೆಸಿಲೆಂಟು, ಏನು ಮುಂದೆ ಬರುವಂಥ ಒಂದು ರೋಡ್ ಮ್ಯಾಪ್ ಏನಿದೆ ನಿಮ್ಮದು, ನಿಮ್ಮ ವಿಷನ್ ಏನಿದೆ, ಆ ವಿಷನ್ ಭಾಳ ಪರ್ಫೆಕ್ಟಾಗಿ ಸೆಟ್ ಮಾಡಿದ್ದೀರಿ. ಇದರಿಂದ ನೀವು ಜಗತ್ತು ಏನು ಬದಲಾವಣೆ ನಿರೀಕ್ಷಿಸ್ತದೆ ಅದರಲ್ಲಿ ಕರ್ನಾಟಕ ರಾಜ್ಯ ಅಗ್ರಸ್ಥಾನದಲ್ಲಿ ಉಳಿತದೆ, ಇದನ್ನು ಈ ಹಾದಿಯಲ್ಲಿ ತಾವು ನಡೆದರೆ ಅಂತ ಅನ್ನೋದು ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಭಾಳ ಅರ್ಥಪೂರ್ಣವಾಗಿ ನಡೆದಿದೆ. ಭಾಳಷ್ಟು ಕಾನ್ಫರೆನ್ಸಸ್ಸು, ಒಂದು 30ಕ್ಕಿಂತ ಜಾಸ್ತಿ ನಾವು ಕಾನ್ಫರೆನ್ಸಸ್ ಅನ್ನು ಮಾಡಿದ್ದೀವಿ. ಆಮೇಲೆ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ನಾನು ಇಲ್ಲಿ ಮಾಡಿದ್ದೀನಿ. ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಪ್ರೊಡಕ್ಷನ್ ಲಿಂಕ್ಸ್ಡ್ ಇನ್ಸೆಂಟಿವ್ಸು, ಅಂದರೆ ನೀವು ಪ್ರೊಡಕ್ಷನ್ ಮೇಲೆ ನೀವು ಇನ್ಸೆಂಟಿವ್ ಕ್ಲೇಮ್ ಮಾಡ್ಬೋದು, ಅಥವಾ ಕ್ಯಾಪಿಟಲ್ ನಿಮ್ಮದು ಬಂಡವಾಳ ಮೇಲೆ ನೀವು ಇನ್ಸೆಂಟಿವ್ಸ್ ಕೇಳ್ಬೋದು. ಪ್ರಮುಖವಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲನೂ ಕೂಡ ಈ ಜಾಬ್ಸನ್ನು ಡಿಸ್ರಪ್ಟ್ ಮಾಡೋದ್ರಿಂದ, ಅಂದರೆ ಈ ಉದ್ಯೋಗವನ್ನು ಕಡಿಮೆ ಮಾಡೋದ್ರಿಂದ, ನಾವು ಉದ್ಯೋಗ ಯಾರು ಕೊಡ್ತಾರೆ, ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಮಹಿಳಾ ಎಂಪ್ಲಾಯ್ಮೆಂಟ್ಗೆ ಅಡಿಷನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ಸೊ ಅದು ಅಲ್ಲದೆ ನಾವು ಈಗಾಗಲೇ ನಮ್ಮಲ್ಲಿ ಏನಾಗಿದೆ, ಬಿಯಾಂಡ್ ಬೆಂಗಳೂರು ಅರ್ಬನ್ಗೆ ಇನ್ಸೆಂಟಿವ್ ಇಲ್ಲ, ರಿಯಾಯಿತಿಗಳಿಲ್ಲ, ಕನ್ಸೆಷನ್ಸ್ ಇಲ್ಲ. ರೂರಲ್ ಬೆಂಗಳೂರಿಗೆ ಅನಿವಾರ್ಯ ಕಾರಣ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು, ಎಲೆಕ್ಟ್ರಾನಿಕ್ಸು ಮತ್ತು ಎಲ್ಲನೂ ಕೂಡ ಸೆಮಿ ಕಂಡಕ್ಟರ್ಸು, ರಿಸರ್ಚು ಎಲ್ಲ ಇರೋದ್ರಿಂದ ಬೆಂಗಳೂರು ರೂರಲ್ಗೆ ಇದು ಇನ್ಸೆಂಟಿವ್ ಇಲ್ಲ. ಇನ್ಸೆಂಟಿವ್ಸ್ನ ರೀಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಬೇಕಾಗುತ್ತೆ ಈಗ ಬದಲಾವಣೆ ಹೊಂದೋ ಕಾಲದಲ್ಲಿ ಅಂತ. ಉಳಿದಂಥ ಏರಿಯಾಗಳಿಗೆಲ್ಲನೂ ಕೂಡ ಈಗಾಗಲೇ ಜೋನಲ್ ವೈಸ್ ಬಿಜಾಪುರ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ನಂಜನಗೂಡು ಹೀಗೆಲ್ಲನೂ ಕೂಡ ಬೇರೆ ಬೇರೆ ಜೋನ್ಗೆ ಇವತ್ತು ಸಹ ಈಗಾಗಲೇ ಇನ್ಸೆಂಟಿವ್ಸ್ ಇದ್ದಾವೆ. ಅದನ್ನು ಹೊರತುಪಡಿಸಿ ನಾನು ಅಡಿಷ್ನಲ್ ಆಗಿ ಒಂದು ಪ್ರಾರಂಭವನ್ನು ಮಾಡಿದ್ವಿ. ಇದು ಮುಂದೆ ದಿನಗಳಲ್ಲಿ ನನಗೆ ಇನ್ನೂ ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಮುಂದೆ ಸೂಕ್ತ ಸಮಯದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೋತೀವಿ. ಈಗ ಡಾಕ್ಟರ್ ನಂಜುಂಡಪ್ಪ ವರದಿ ಏನಿದೆ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅದು ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕು ಅಭಿವೃದ್ಧಿ ಹೊಂದಿರ್ತದೆ, ಅದಾಗಿನೂ ಕೂಡ ಜೋನಲ್ ಇದರಲ್ಲಿ ಅವ್ರಿಗೆ ಇನ್ಸೆಂಟಿವ್ ಸಿಗ್ತದೆ. ಯಾವುದೋ ಒಂದು ತಾಲೂಕು ಹಿಂದೆ ಉಳಿದಿರ್ತದೆ,
ಅದು ಮೋರ್ ಬ್ಯಾಕ್ವರ್ಡ್ ಇರ್ತದೆ, ಮೋಸ್ಟ್ ಬ್ಯಾಕ್ವರ್ಡ್ ಇರ್ತದೆ. ಆ ಮೋರ್ ಬ್ಯಾಕ್ವರ್ಡ್ಗೆ ನಾವು 3% ಅಡಿಷನಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಏನಿದೆಯಲ್ಲ 5% ಇನ್ಸೆಂಟಿವ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ. ಒಂದು ಕಡೆ ಎಂಪ್ಲಾಯ್ಮೆಂಟು, ಇನ್ನೊಂದು ಕಡೆ ಈ ನಂಜುಂಡಪ್ಪ ವರ್ಗಿಯವರ ಮೇಲೆ ಇದನ್ನು ಇನ್ಸೆಂಟಿವ್ಸ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದೆ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದ್ದಾವೆ. ಅದನ್ನು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ. ಮತ್ತು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ತಂದಿದ್ದೀವಿ. ಸಿಂಗಲ್ ವಿಂಡೋ ಅಂದರೆ ಈಗ ಯಾರು ಇಂಡಸ್ಟ್ರಿ ಹಾಕ್ತಾರೆ ಅವ್ರಿಗೆ ಟೈಮ್ಲಿ ಎಲ್ಲ ಪರ್ಮಿಷನ್ ಸಿಗಬೇಕು. ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಅಥವಾ ವಾಟರ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಪರವಾನಗಿಗಳಿರ್ಬೋದು, ಏನೇ ಇರ್ಬೋದು. ಅದು ಇಷ್ಟು ದಿವಸ 100 ದಿವಸ ಆಗ್ತಿತ್ತು ಅಂತ ತಿಳ್ಕೊಳ್ಳಿ ಅಂದಾಜು. ಅದನ್ನು 50 ದಿವಸಕ್ಕೆ ಕಡಿಮೆ ಮಾಡಬೇಕು. ಮತ್ತು ಒಂದೇ ಪೋರ್ಟಲ್ 130 ಇಲಾಖೆಗಳಿಗೆ ಲಿಂಕ್ ಮಾಡಿದ್ದೀವಿ. ಸೊ ಹೀಗಾಗಿ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಅಂದರೆ ನಾವು ಉದ್ಯಮಗಳು ಪ್ರಾರಂಭ ಮಾಡಲಿಕ್ಕೆ ಸ್ನೇಹ ಆಗಿರಬೇಕು ವಾತಾವರಣ ಅಂಥೇಳಿ. ಮೈಕ್ರೋಸಾಫ್ಟಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೊಂಡು ಸಿಂಪ್ಲಿಸ್ಟ್ ಆಗಿ ಒಂದೇ ಇದರಲ್ಲಿ ಎಲ್ಲ ರೆಗ್ಯುಲೇಷನ್ಸು, ಲಾಸು, ಕಾನೂನುಗಳು ಎಲ್ಲನೂ ಕೂಡ ಪರವಾನಗಿಗಳನ್ನು ತಂದು ಇದು ಮಾಡಿ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಕನೆಕ್ಟ್ ಮಾಡಿ ಇವತ್ತು ಸಹ ಒಂದು ಸಿಂಗಲ್ ವಿಂಡೋ ಅಂತ ತಂದಿದ್ದೀವಿ. ಇವತ್ತು ನಾವು ಭಾಳಷ್ಟು ಸೆಷನ್ಸ್ ಅಲ್ಲಿ ಆಗಿದ್ದಾವೆ. ಫೈರ್ ಸ್ಯಾಟ್, AI ಸೈಬರ್ ಸೆಕ್ಯೂರಿಟಿ ಗೌರ್ಮೆಂಟ್ ಮೇಲೆ. ಇವತ್ತು ಎನ್ ಡಂಕ್ಲಿನ್ ಅಂತೇಳಿ ಫಾರ್ಮರ್ ಚೀಫ್ ಇನ್ಫಾರ್ಮೇಷನ್ ಆಫೀಸ್ US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ, ಸೈಮನ್ ಲಾಂಗ್ ಎಡಿಟರ್ ಎಕನಾಮಿಸ್ಟ್ ಅವರು ಬಂದಿದ್ದರು, ಮೊಂಟೆಕ್ ಸಿಂಗ್ ಆಲ್ವಾಲೆ ಮತ್ತು ಸಲ್ಮಾನ್ ಜೋಜ್ ಅವರು ಬಂದಿದ್ದರು. ಆಮೇಲೆ ಯಂಗ್ ಇನೋವೇಟರ್ಸ್ ಶೇಪಿಂಗ್ ಇಂಡಿಯಾ ಅಂದ್ರೆ ಇದರಲ್ಲಿ ಪಾರ್ಕ್ ಜಿಂದಾಲು, ಜೈ ಕೋಚಾಕು, ಸುಜಾನ್ ಮುತೂಟು, ಹೀಗೆ ಮತ್ತು ನಿಖಿಲ್ ಕಾಮತ್ತು ಅವರೆಲ್ಲ ಕೂಡ ಬಂದಿದ್ದು ಮಾಡಿದರು. ಆಮೇಲೆ ಫ್ಯೂಚರ್ ಆಫ್ ಇನೋವೇಷನ್ ಎಕ್ಸ್ಪೋ ಅಂತ ಒಂದು ಎಕ್ಸ್ಪೋನು ಕೂಡ ಆಯಿತು. ಅಲ್ಲಿ GE ಹೆಲ್ತ್ ಕೇರು, ಲ್ಯಾಮ್ ರಿಸರ್ಚು, ಟೊಯೋಟಾ, ಹನಿವೆಲ್ಲು, ಫ್ಲೈಯಿಂಗ್ ವೆಜ್ಜು, ಬೆಲಾಟ್ರಿಕ್ಸು, ಸ್ಕೈವರ್, ಹೀಗೆಲ್ಲನೂ ಕೂಡ ಇದು ಮಾಡಿದರು. ಆಮೇಲೆ SMEಗಳು ಭಾಳ ಮಹತ್ವ, ಈ ಮಧ್ಯಮ ಕೈಗಾರಿಕೆಗಳ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಭಾಳ ಮಹತ್ವ ವಹಿಸ್ಕೊಳ್ತಾರೆ. SMEಗಳಿಗೆ ನಾವು SME ಕನೆಕ್ಟ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ 2,000 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ 4.0ಗೆ ಅವ್ರಿಗೆ ಟ್ರೈನ್ ಮಾಡಿ ಅವರಿಗೆ ಶಕ್ತಿಯನ್ನು ತುಂಬುವಂಥದ್ದು ಮಾಡ್ತಾ ಇದ್ದೀವಿ. ಅಂದರೆ ಬದಲಾವಣೆ ಹೊಂದಲಿಕ್ಕೆ ಅವರಿಗೆ ಒಂದು ಇದು ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಅವಾರ್ಡ್ಸ್ ಕೊಟ್ಟಿದ್ದೀನಿ, ಈಗಾಗಲೇ ಹೇಳಿದ್ದೀನಿ. ಆಮೇಲೆ ನಾವು ವೆಂಚುರೈಸ್ ಅಂತ ಸ್ಟಾರ್ಟಪ್ ಕ್ಯಾಪಿಟಲ್ ಕರ್ನಾಟಕ ಏನು, ಆ ಸ್ಟಾರ್ಟಪ್ ಇದರಲ್ಲಿ ನಾವು ಒಂದು ಚಾಲೆಂಜನ್ನು ಮಾಡಿ $3 ಲಕ್ಷ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ, $1 ಲಕ್ಷ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡೆವಲಪ್ಮೆಂಟ್ ಮ್ಯಾನೇಜ್ನಲ್ಲಿ, ನಾವು ESTMನಲ್ಲಿ $1 ಲಕ್ಷ, EVಯಲ್ಲಿ $1 ಲಕ್ಷ, $3 ಲಕ್ಷ ಪ್ರೈಸ್ ಮನಿ ಸ್ಟಾರ್ಟಪ್ಗೆ ವೆಂಚುರೈಸ್ ಒಂದು ಚಾಲೆಂಜನ್ನು ಇವತ್ತು ಮಾಡಿದ್ದೀವಿ. ಅದಕ್ಕೆ ಅವಾರ್ಡ್ಸನ್ನು ಕೂಡ ಕೊಟ್ಟಿದ್ದೀವಿ. SME ಅವಾರ್ಡ್ಸ್ ಕೊಟ್ಟಿದ್ದೀವಿ. ಎಸ್ ಲಕ್ಷ್ಮೀ ಪತ್ತೂರಿ ಅವರು ಇದನ್ನು ನಿರ್ವಹಣೆಯನ್ನು ಮಾಡಿದವರು. ಹೀಗೆ ಭಾಳಷ್ಟು ಅರ್ಥಪೂರ್ಣವಾಗಿ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶನ ನಾವು ಮಾಡಿದ್ದೇವೆ. ಆಮೇಲೆ ಪ್ರಪ್ರಥಮ ಬಾರಿಗೆ ದಾವೋಸ್ನಲ್ಲಿ ಹಾಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಆಗ್ತದೆ, ಹಾಗೆ 19 ರಾಷ್ಟ್ರಗಳು ಇವತ್ತು ಸಹ ನಮ್ಮ ಕಡೆ ಸಹಭಾಗಿತ್ವವನ್ನು ಹೊಂದಿದ್ರು ಮತ್ತು 9 ಕಂಟ್ರಿ ಪವಿಲಿಯನ್ಸನ್ನು ಆ ದೇಶಗಳು ತಮ್ಮ ಪವಿಲಿಯನ್ಸ್ನಲ್ಲಿ ಹಾಕಿದರು. ಇದು ಸಂಕ್ಷಿಪ್ತವಾಗಿ ಈ ಎಲ್ಲವೂ ನಡೆದಿದ್ದು ಭಾಳ ಯಶಸ್ವಿಯಾಗಿ ಇವತ್ತು ಸಹ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಾವು ಇದನ್ನು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆಲ್ಲರೂ ಭಾಳಷ್ಟು ರಾಜ್ಯದ ಜನತೆ, ರಾಷ್ಟ್ರದ ಜನತೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಸಹಯೋಗದಿಂದ ಇವತ್ತು ಸಹ ಇಂಡಸ್ಟ್ರಿಯಲಿಸ್ಟು, ಆರ್ಗನೈಸೇಷನ್ಸು, ಟ್ರೇಡ್ ಆರ್ಗನೈಸೇಷನ್ಸು ಎಲ್ಲರೂ ಕೂಡ ಇದು ಮಾಡಿ ಯಶಸ್ವಿಯನ್ನಾಗಿದೆ. ಇನ್ನು ನಾನು ವಿಜಯಪುರದ ವಿಚಾರದಲ್ಲಿ ಭಾಳಷ್ಟು ನನ್ನ ಮಾಧ್ಯಮ ಸ್ನೇಹಿತರು ಆಸಕ್ತರಾಗಿದ್ದರು. ವಿಜಯಪುರ ಜಿಲ್ಲೆಗೆ ಈಗ ಸುಮಾರು 42,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಅದರಲ್ಲಿ 42,000 ಕೋಟಿ, 42,000 crores. ಆಫ್ ದಿಸ್ ಐಡೆಂಟಿಫೈ ಬಿಜಾಪುರ ಲೊಕೇಶನ್ ಕೂಡ ಇವತ್ತೊಂದು ಸಹ ಮಾಡಿದ್ದಾರೆ. 34,000 ಕೋಟಿ ರೂಪಾಯಿ ಇತ್ತು. ಈಗಾಗಲೇ ಇಟ್ಸ್ ಗೋಯಿಂಗ್ ಟು ಬಿ ರಿಯಲೈಸ್ಡ್. MOUs ನಾವು ಸೈನ್ ಮಾಡಿದ್ವಿ. ಒಂದು ಸುಜ್ಲಾನ್ ಎನರ್ಜಿ
ಸುಜ್ಲಾನ್ ಎನರ್ಜಿ ಇದು ವರ್ಲ್ಡ್ ಲೀಡರ್ಸು ಅಲ್ಲಿ ವಿಂಡ್ ಎನರ್ಜಿದಲ್ಲಿ. ಅವರು ಒಟ್ಟು ಡೆವಲಪ್ಮೆಂಟ್ ಆಫ್ 3000 ಮೆಗಾವಾಟ್ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ಸು, ರಿನ್ಯೂವಬಲ್ ಬಿಸ್ನೆಸ್ ಯೂನಿಟ್ ಫ್ಯಾಕ್ಟ್ರಿ, ಅಂದರೆ ಇದು ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಪ್ಲಸ್ ಎಲ್ಲ ವಿಂಡ್ ಇದನ್ನು ಇದು ಮಾಡಿಕೊಂಡು ಸುಮಾರು 21,950 ಕೋಟಿ ರೂಪಾಯಿ ಇದು ಮಾಡ್ತಾರೆ. ಮತ್ತು ಪ್ರಮುಖವಾಗಿ ಆ ಬ್ಲೇಡ್ ಫ್ಯಾಕ್ಟ್ರಿಗೆ ಭಾಳ ಒಂದು 500 ಕೋಟಿ 600 ಕೋಟಿ ಆಗ್ಬೋದು ಅಷ್ಟೇ. ಇವರೇನು ವಿಂಡ್ ಬಿಲ್ ಅದು ಮಾಡ್ಕೊಂಡು ಜನರೇಟ್ ಮಾಡ್ತಾರೆ, ಸುಮಾರು 4,200 ಜನರಿಗೆ ಉದ್ಯೋಗ ಕೊಡ್ತಾರೆ ಕಾಂಪ್ರಿಹೆನ್ಸಿವ್ ಆಗಿ. ಇವತ್ತು ಸಹ 4,200 ಕೋಟಿ. ಸುಜ್ಲಾನ್ ಎನರ್ಜಿ ಲಿಮಿಟೆಡ್ 21,950 ಕೋಟಿ ರೂಪಾಯಿ, 4,200 ಕೋಟಿ ಜನರಿಗೆ ಉದ್ಯೋಗ ಕೊಡ್ತಾರೆ. ಮೆಲ್ಸ್ಟಾರ್ ಏವಿಯೇಷನ್ಸ್ ಟೆಕ್ ಪಾರ್ಟ್ ಲಿಮಿಟೆಡ್, ಇದು ನಮ್ಮ ಯುವಕರಿಗೆ ನಮ್ಮ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನನ್ನು ಯೂಸ್ ಮಾಡ್ತಾರೆ. ಇದು ಉದ್ಯೋಗ ಸೃಷ್ಟಿ ಆಗುತ್ತೆ. ಅದರಿಂದ ಸುಮಾರು ಎಂಪ್ಲಾಯ್ಮೆಂಟು 100 ಜನಕ್ಕೆ, ಯಾಕೆಂದರೆ 300 ಕೋಟಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ, ಒಂದು ಫ್ಲೈಟ್ ಅದು ನಿಮ್ಮ ಏನಂತಾರೆ ಪೈಲಟ್ ಟ್ರೈನಿಂಗ್ ಸ್ಕೂಲ್ಸ್ಗೆ ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ನಿನ್ನೆ ಬಂದ ಅದು ಕೂಡ ಇವತ್ತು ದಿವಸ ಇಲ್ಲಿ ವಿಜಯಪುರ್ಗೆ, ಅಂದರೆ ನಮ್ಮ ಮಕ್ಕಳು ಕೂಡ ಇವತ್ತು ಪೈಲಟ್ಸ್ ಆಗಿ ಇವತ್ತು ದಿವಸ ಏವಿಯೇಷನ್ ಸೆಕ್ಟರಲ್ಲಿ, ಯಾಕಂದ್ರೆ ನಮ್ಮದು ಸೆಕ್ಟರ್ನಲ್ಲಿ ಏವಿಯೇಷನ್ ಸೆಕ್ಟರ್ನಲ್ಲಿ ಭಾರತ ದೇಶಕ್ಕೆ 65% ಕಾಂಟ್ರಿಬ್ಯೂಷನ್ ನಮ್ಮದಿದೆ. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ 65% ಕಾಂಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯದಿದೆ ದೇಶಕ್ಕೆ. ಜಗತ್ತಿನಲ್ಲಿ 3ನೇ ಇಕೋ ಸಿಸ್ಟಮ್ ನಾವಿದ್ದೀವಿ, 3rd ಲಾರ್ಜೆಸ್ಟ್ ಇಕೋ ಇನ್ ದ ವರ್ಲ್ಡ್. ಹೀಗಾಗಿ ಅಲ್ಲಿ ಅದನ್ನು ಒಂದು ಕೂಡ ಆಗ್ತದೆ. ಮತ್ತು ರೆನೈಸನ್ಸ್ ಸೋಲಾರ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್ ಮ್ಯಾಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಸೋಲಾರ್ ಅನ್ಗಾಡ್ಸ್ ವೇಫರ್ಸನ್ನು ತಯಾರು ಮಾಡ್ತಾರೆ. ಅವರು 5,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, 1,300 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ. ನಿಮ್ಗೆ ಕಾಪಿ ಕೊಡ್ತೀನಿ ಅದನ್ನು. ಆಮೇಲೆ ವಿಂಗ್ಸ್, ಇದು ಭಾಳ ಇಂಪಾರ್ಟೆಂಟ್. ವಿಂಗ್ಸ್ ಅಂದರೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್, ಇದು ನಾನು ಹಿಂದೆ ನಿಮ್ಗೊಮ್ಮೆ ಹೇಳಿದ್ದೆ, ವಿಟೇರಾ ಅಂಥೇಳಿ. ಈ ಪಲ್ಸಸ್ ಇದರಲ್ಲಿ ಎಲ್ಲನೂ ಕೂಡ ಭಾಳ ಗ್ಲೋಬಲ್ ಲೀಡರ್ಸು, ನಂಬರ್ 1 ಇನ್ ದ ವರ್ಲ್ಡ್. ಅಂದರೆ ನಿಮ್ದೆಲ್ಲ ಈ ತೊಗರಿ ಗಿಗರಿ ಏನು ಬೇಳೆ ಕಾಳುಗಳು ಎಲ್ಲದಕ್ಕೂ ಕೂಡ ಭಾಳ ದೊಡ್ಡ ರೈತರಿಗೆ ಆಗುವಂಥದ್ದು, ಇದು ಭಾಳ ದೊಡ್ಡ ಇಂಪಾರ್ಟೆಂಟ್. ಇದು ಅವರು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ಲ್ಯಾಂಟನ್ನು ಹಾಕ್ತಾರೆ. ನಮ್ಮ ತೊಗರಿ ಗಿಗರಿದೇನು ಜನ ಇವತ್ತು ನಾವು ಇದು ಮಾಡ್ತಾ ಇದ್ದೀವಲ್ಲ, ಅವರಿಗೆಲ್ಲ ಭಾಳ ಒಂದು ಒಳ್ಳೆ ಟಾಪ್ ಮಾರ್ಕೆಟ್, ವರ್ಲ್ಡ್ ಮಾರ್ಕೆಟ್ ಅವ್ರದ್ದು ಸಿಗ್ತದೆ. ಉಳಿದ ಪಲ್ಸಸ್ ಎಲ್ಲನೂ ಕೂಡ ಸಿಗ್ತದೆ. ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್, ವಿಟೇರಾ ಅಂಥೇಳಿ ನಾನು ಹಿಂದೆ ಹೇಳಿದ್ದೆ ನಿಮಗೆ. ಅವ್ರ ಜೊತೆ ಅವ್ರ ಪಾರ್ಟ್ನರ್ಸ್ ಅವ್ರ ಜೊತೆ ವಿಂಗ್ಸ್ನವರು ಪಾರ್ಟ್ನರ್ಶಿಪ್ ಮಾಡಿ ಈಗ ಸುಮಾರು 350 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. 450 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ. ಇದೆಲ್ಲದಕ್ಕೂ ಹೆಚ್ಚಿಗಾಗಿ ರೈತರಿಗೆ ಇದು ಒಂದು ಕಲ್ಪವೃಕ್ಷ ಆಗಿ ಇವತ್ತು ದಿವಸ ಪರಿವರ್ತನೆ ಆಗ್ತದೆ. ಅಂದರೆ ಏನಾಗಿದೆ, ಲೋಕಲ್ ಮಾರ್ಕೆಟ್ನಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅವ್ರಿಗೆಲ್ಲ ಏನು ಬೇಕಾಗುತ್ತಲ್ಲ, ಎಲ್ಲ ತೊಗರಿ ಗಿಗರಿ ಎಲ್ಲ ಇರ್ತವೆ, ಅದಕ್ಕೆ ಇದು ಮಾಡ್ತದೆ. ನಾನು ಭಾಳ ಪರ್ಟಿಕ್ಯುಲರ್ ಇದೆ ಅದಕ್ಕೆ, ಯಾಕೆ ನಮಗೆ ತೊಗರಿ ಗಿಗರಿ ಭಾಳಷ್ಟು ರೈತರು ಬೆಲೆ ಸಲುವಾಗೆಲ್ಲ ಇದು ಮಾಡ್ತಾಯಿದ್ರು. ಅದಕ್ಕೆ ಆ ವಿಟೇರಾ ಅವ್ರು ಗುಲ್ಬರ್ಗ ಮತ್ತು ಬಿಜಾಪುರ ಎರಡು ಇಟ್ಕೊಂಡಿದ್ರು. ನಾನು ನಥಿಂಗ್ ಡೂಯಿಂಗ್ ಅಂತ ಬಿಜಾಪುರಕ್ಕೆ ಇಲ್ಲೇ ಇರಬೇಕಂತ ಹೇಳಿ ಅಲ್ಲಿದು ಯಾಕೆ ಗುಲ್ಬರ್ಗ ಅದು ಇಲ್ಲೇ ಬರ್ತದೆ. ನಮ್ಮ ರೀಜನ್ ಬಿಜಾಪುರಕ್ಕೆ ಅಷ್ಟೇ ಅಲ್ಲ, ಈ ರೀಜನ್ಗೆ ಏನಿದೆಲ್ಲ ತೊಗರಿ ಗಿಗರಿ ಇದು ಮಾಡೋದಕ್ಕೆ ಅನುಕೂಲ ಇವತ್ತು ಸಹ ಆಗ್ತದೆ. ಆಮೇಲೆ ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ 1000 ಮೆಗಾವಾಟ್ ಆಫ್ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮತ್ತು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಮಾಡ್ತಾರೆ. 8,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. 200 ಜನಕ್ಕೆ ಅವರು ಎಂಪ್ಲಾಯ್ಮೆಂಟ್ ಮಾಡ್ತಾರೆ. ಇದು ಸಂಕ್ಷಿಪ್ತವಾಗಿ ಇದು ಕಾಪಿ ಕೊಡ್ತೀನಿ ನಿಮಗೆ. ಇದು ಪ್ರಾರಂಭ. ನನ್ನ ಅವಧಿಯಲ್ಲಿ ನಾನು ವಿಚಾರ ಮಾಡಿದ್ದೀನಿ, ವಿಜಯಪುರ ಜಿಲ್ಲೆಗೆ ಸ್ವಲ್ಪ ಅಲ್ಪ ಒಂದು ಕಾಣಿಕೆ ಏನಾದರೂ ಕೊಡಬೇಕು ನಾನು ಉತ್ತರ ಕರ್ನಾಟಕಕ್ಕೆ, ಬಿಯಾಂಡ್ ಬೆಂಗಳೂರಿಗೆ, ಮತ್ತು ಸ್ವಾರ್ಥ ಇದ್ದೇ ಇರ್ತದೆ ಬಿಜಾಪುರ ಜಿಲ್ಲೆಗೆ, ಅದಕ್ಕೆ ಯಾರು ಮಾತಿಲ್ಲ. ಬಿಜಾಪುರ ಜಿಲ್ಲೆಗೆ ನನ್ನ ಅವಧಿಯಲ್ಲಿ ಅಟ್ಲೀಸ್ಟ್ 1 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರಬೇಕು. ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ, ಆ ಎಂಪ್ಲಾಯ್ಮೆಂಟ್ ಏನಿದೆ ಸುಮಾರು ಕನಿಷ್ಠ ಪಕ್ಷ ಒಂದು 10-15 ಸಾವಿರ ಮಕ್ಕಳಿಗೆ ಇವತ್ತು ಸಹ ಉದ್ಯೋಗ ಸಿಗಬೇಕು. ಇದು ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು. ಮಿನಿಮಮ್ 1 ಲಕ್ಷ ಕೋಟಿ, ಒಂದು 15,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂಥೇಳಿ. ನೋಡು ಅದು ಹೆಂಗೆ ಕಾಲ ಬರ್ತದೆ, ಇನ್ನೂ ಹೆಚ್ಚಿಗೆ ಆದರೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ಸ್ ತರಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಇದು ಬಿಜಾಪುರ ಇಂಡಸ್ಟ್ರಿ, ಬಿಜಾಪುರ ಯುವಕರಿಗೆ ಇರ್ತಾರೆ, ಅವ್ರು ಬೇರೆ ಯಾವ್ದು ತರ್ತಾರ. ಇಂಡಸ್ಟ್ರಿಗಳು ಸೆಟಪ್ ಆಗ್ತದೆ, ಇಟ್ ಟೇಕ್ ಟೈಮ್, ಯಾಕಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಆಗಬೇಕು ಎಲ್ಲ ಬರುತ್ತೆ. ಸೊ ವಾಟ್ ಇಸ್ ದ ಟಾರ್ಗೆಟ್? 42,000 ಯಾವಾಗ ಮಟೀರಿಯಲೈಸ್ ಆಗ್ಬೋದು ಅನ್ನೋದು? ಹೌ ಮೆನಿ ಡೇಸ್? ಸಿ ಐ ಟೆಲ್ ಯು, ಇದ್ರಾಗ ನಾನು ಹೇಳಿದೆಲ್ಲ 42,000 ಆಲ್ರೆಡಿ 38,000 ಕ್ರೋರ್ಸ್ ನಾನು ಹೇಳಿದ್ದೇನೆ. ಈಗಾಗಲೇ 34,000 ಕ್ರೋರ್ಸ್ ಈಗ ಆಲ್ರೆಡಿ ಅದಕ್ಕೆ ಕಮಿಟೆಡ್ ಒಂದು ಸ್ಟಾರ್ಟ್ ಆಗ್ತವೆ. ಫಾರ್ ಎನಿ ದಿಸ್ ಒನ್ ಟು ಕಮ್ ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತೊಗೊಂಡ್ಬಿಡೋಕೆ ಮಿನಿಮಮ್ 1 year ವಿಲ್ ಗೋ ಇನ್ ದ್ಯಾಟ್, ಆ್ಯಂಡ್ ದಿಸ್ ಇಸ್ ಅನ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ದಟ್.
ಎರಡು ವರ್ಷದಲ್ಲಿ ಒಂದು ಸೇಲ್ ಮಾಡ್ತಾರೆ. ಮತ್ತು ಅದಕ್ಕೆ ಸಿಂಗಲ್ ವಿಂಡೋ ಮಾಡಿದ್ದೀವಿ ಈಗ. ಮೊದಲಿನಗಿಂತ ಜಾಸ್ತಿ 50 ಮೊದಲು 2 ವರ್ಷ ತಗೋತಿದ್ರೆ ಈಗ 1 ವರ್ಷಕ್ಕೆ ಅದು ಸ್ಟಿಮೇಟ್ ಆಗ್ತದೆ. ಸೊ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ಹೇಳಿದ್ನಲ್ಲ ನಾನು ಮೊದಲೇ. ಸೊ ಗ್ರೌಂಡ್ ಮಾಡಲಿಕ್ಕೆ ಐ ಥಿಂಕ್ ಮೇ ಬಿ 2 years ತಗೋಬೋದು. ಯಾಕಂದ್ರೆ ಕಟ್ಟಡ ಎಲ್ಲ ಕಟ್ಟಬೇಕು ಎಲ್ಲ ಮಾಡ್ಬೇಕಂದ್ರೆ 2 years ಹತ್ರ ಮಿನಿಮಮ್ ಬೇಕು. ನಮ್ಮ ಮನೆ ಕಟ್ಬೇಕಂದ್ರೆ 2 ವರ್ಷ ಬೇಕಾಗುತ್ತೆ ನಮಗೆ. ನೆಕ್ಸ್ಟ್ 3 years we'll have yes. ಒಬ್ಬೊಬ್ಬರು लैंड है ना हमारे पास, लैंड है, पानी है, इलेक्ट्रिसिटी है. उनको क्या चाहिए? लैंड चाहिए, तो इलेक्ट्रिसिटी चाहिए, पानी चाहिए. Airport is also coming. ಏರ್ಪೋರ್ಟ್ ಇಸ್ ಆಲ್ಸೋ ಕಮ್ಮಿಂಗ್. ಆಮೇಲೆ ಸಿ ವಿ ಆರ್ ನಾವು ಫೋರ್ಸ್ ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ಬೇಕಾದೀಗ ಫಾರ್ ಎಕ್ಸಾಂಪಲ್ ಸುಜಿಲಾನ್, ನಾನು ಅವ್ರಿಗೆ ಇದ್ರ ಲ್ಯಾಂಡ್ KDB ಲ್ಯಾಂಡ್ ತೋರಿಸಿದೆ. ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತದು, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್. ಅಲ್ಲಿ ಮುಳವಾಡ ತೊಗೊಳಿಲ್ಲ ಅವ್ರು, ತಾವೇ ಸ್ವಂತ ತೊಗೊಂಡ್ರು. ವಿ ಬಾಟ್ ಅವ್ರ ಲ್ಯಾಂಡ್ ಅಂತ ಸ್ವಂತ ಲ್ಯಾಂಡ್ ತೊಗೊಂಡ್ರು. ಮುಳವಾಡು ಇಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಕೊಡ್ತೀವಿ. ಅವ್ರಿಗೆ ಲ್ಯಾಂಡ್ ಇಸ್ ನಾಟ್ ಎನ್ ಇಶ್ಯೂ. ವಿಜಯಪುರ ಜಿಲ್ಲೆಯಲ್ಲಿ ಆಗಬೇಕಷ್ಟೇ. ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಮತ್ತು ಅನ್ವೀಲ್ ಮಾಡಿದ್ರು ಮೊನ್ನೆ ಮುಖ್ಯಮಂತ್ರಿಗಳು ಅನ್ವೀಲ್ ಮಾಡಿದ್ರು ಅದನ್ನು ಸ್ಟಾರ್ಟ್ ಆಗಿದೆ. ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದ್ದಾವೆ. ಅಂದರೆ ಎಲ್ಲರಿಗೂ ಕೂಡ ನಾವು ಒಂದು ಸ್ವಲ್ಪ ಈ ಟ್ರಿಂಕ್ಸ್ ಏನೇನಿದೆ ಅಂತಂದ್ರೆ ಕನೆಕ್ಟ್ ಮಾಡಿದ್ದೀವಿ. ನಮ್ಮ SLAಗಳು ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲ ಆಫೀಸರ್ಸು ಮಿನಿಸ್ಟರ್ಸ್ಗೆ ಒಂದು ಕ್ಯಾಬಿನೆಟ್ಗೆ ಹೋಗ್ತಾ ಇದ್ದೀವಿ. ಮಿನಿಸ್ಟ್ರಿಗೂ ಸೆನ್ಸಿಟೈಸ್ ಮಾಡ್ತಾ ಇದ್ವಿ. ಅಂದರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ, ಎಷ್ಟು ದಿವಸದಲ್ಲಿ ಪರ್ಮಿಷನ್ ಸಿಗುತ್ತೆ, ಪರ್ಮಿಷನ್ ಡಿಲೇ ಆದರೆ ಅವರು ಬೇರೆ ವ್ಯತಿರಿಕ್ತ ನಿರ್ಣಯ ತಗೋತಾರೆ. ಪರಿಸರ ಸ್ನೇಹಿ ನಾವು ಉದ್ಯಮ ಸ್ನೇಹಿ ಇರಲಿದ್ರೆ ಬೇರೆ ರಾಜ್ಯ ಕಡೆ ನೋಡ್ತಾರೆ. ಕಾಂಪಿಟೇಟಿವ್ಸ್ನೆಸ್ ನಾವು ಇರಬೇಕು ಅಂತ ತಿಳ್ಕೊಂಡು ಮಿನಿಸ್ಟರ್ಸು ಆಫೀಸರ್ಸು ಕಡೆ ಮನುಷ್ಯರಿಗೂ ನಾವೆಲ್ಲ ಸೆನ್ಸಿಟೈಸ್ ಮಾಡ್ತೀವಿ. ಅವ್ರಿಗೆಲ್ಲನೂ ಕೂಡ ಅರಿವು ಮೂಡಿಸ್ತೀವಿ. ಡಿಲೇ ಮಾಡಿದರೆ ಏನು ಪರಿಣಾಮ ಆಗ್ತದೆ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಇರಬೇಕು. ಆಮೇಲೆ ಎಲ್ಲನೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ. ನಿಮ್ಮ ಹತ್ರ ಎಷ್ಟು ದಿವಸ ಬಂತು, ಎಷ್ಟು ದಿವಸ ಇಟ್ಕೊಂಡಿದ್ದೀರಿ, ಏನು ಮಾಡಿದ್ದೀರಿ ಅಂಥೇಳಿ ಎಲ್ಲನೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಒಬ್ಬರು ಅದಕ್ಕೊಬ್ಬರು ಡೆಡಿಕೇಟೆಡ್ ಒಬ್ಬರು ಪ್ರತಿಯೊಂದು ಪ್ರಾಜೆಕ್ಟ್ ಒಬ್ಬರು ಆಫೀಸರ್ ಇರ್ತಾರೆ ಇನ್ಚಾರ್ಜ್. ಎಜುಕೇಶನ್ ಬಗ್ಗೆ ಚರ್ಚೆ ಆಯ್ತಲ್ಲ, ಎಜುಕೇಶನ್ ಯೂನಿವರ್ಸಿಟೀಸ್ ನಮ್ದು ಇದನ್ನು ಅದು ನಡೀತಾ ಇದೆ. ಅದು ಅನೇಕ ಇದ್ರದ್ದು ನಮ್ಮ ಕ್ವಿನ್ ಸಿಟಿ ಬಗ್ಗೆ ಅದನ್ನು ಕೂಡ ರೌಂಡ್ ಟೇಬಲ್ ಆಯಿತು. ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ ಮಾತುಕತೆಗಳು. ಯೂನಿವರ್ಸಿಟಿಗಳು ಬರ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಯೂನಿವರ್ಸಿಟೀಸು ಇದ್ದಾವೆ, ಇಂಡಿಯನ್ ಕಾಲೇಜಸ್ ಇದ್ದಾವೆ, ಫಾರಿನ್ ಯೂನಿವರ್ಸಿಟಿಗಳು, ಫಾರಿನ್ ಕಾಲೇಜು. ಮತ್ತು ಪ್ರಮುಖವಾಗಿ ಅವರಲ್ಲಿ ಏನಾಗ್ತದೆ ಅಂದರೆ ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ ಕೊಲಾಬ್ರೇಷನ್ ಮೋಡ್ನಾಗ ಬರ್ತಾರೆ. ನಾವು ಬಂದು ಇನ್ವೆಸ್ಟ್ ಮಾಡಲ್ಲ ಅವ್ರು ಇನ್ಫ್ರಾಸ್ಟ್ರಕ್ಚರ್ಗೆ. ಅವರು ಇಲ್ಲಿ ಲೋಕಲ್ ಯಾರೋ ರಾಮಯ್ಯ ಇರ್ಬೋದು, RV ಇರ್ಬೋದು, BMS ಇರ್ಬೋದು, ಇಂಥವ್ರ ಜೊತೆ BLD ಇರ್ಬೋದು, ಮತ್ತೊಬ್ಬರ ಜೊತೆ ಇರ್ಬೋದು, ಎಲ್ಲರಿಗೂ ಅವ್ರಿಗೆ ಕೈಯಲ್ಲಿ ಇರ್ಬೋದು. ಹೀಗೆ ಕೊಲಾಬ್ರೇಷನ್ಸ್ ಮಾಡ್ಕೋತಾರೆ. ಅವರು ಸೆಕ್ಟರ್ ವೈಸ್ ಮಾಡ್ಕೋತಾರೆ. ಮೊನ್ನೆ ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅವ್ರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ವಿ ವಾಂಟ್ ಟು ಸ್ಟಾರ್ಟ್ ಅನ್ ಯೂನಿವರ್ಸಿಟಿ ಅಂತ. ಪಬ್ಲಿಕ್ ಪಾಲಿಸಿ ಅಂದರೆ ಅವರು ಎಲ್ಲನೂ ಈಗ ಒಂದು ಮೆಡಿಕಲ್ ಕಾಲೇಜ್ ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಓನ್ಲಿ ವಿಲ್ ಡೂ ಇಟ್ ನ್ಯೂರಾಲಜಿ ಅಂತಾರೆ, ವಿಲ್ ಟೈಪ್ ವಿತ್ ನ್ಯೂರಾಲಜಿ ಅಂತಾರೆ. ಮತ್ತೊಂದು ಹಿಂಗೆ ರಿಸರ್ಚ್ನಲ್ಲಿ ಭಾಳ ಮಹತ್ವ ಕೊಡ್ತಾರೆ. ಅವರು ಕೂಡ ಪಡೆದಿದ್ದಾರೆ ಭಾಳ. KLE ಮತ್ತು ನಿಮ್ಮ BMS, RV, ಆಮೇಲೆ PS ಭಾಳಷ್ಟು ಜನ ಮಾಡಿದ್ದಾರೆ. ದ್ರಾಕ್ಷಿ ಮತ್ತು ಲಿಂಬೆ ಅತಿ ಹೆಚ್ಚು ಬೆಳೆಯೋದ್ರಲ್ಲಿ ಬಿಜಾಪುರ ನಂಬರ್ 1 ಇದೆ ಕರ್ನಾಟಕ. ಅವ್ರಿಗೂ ಮತ್ತು ಇಂಡಸ್ಟ್ರಿಗೆ ಲಿಂಕ್ ಮಾಡುವಂತ ಏನಾರೇ ವಿಚಾರ ಮಾಡಿದ್ರೆ ಎಲ್ಲವೂ ಕೂಡ ಮಾಡ್ತೀವಿ. ಈಗ ಯಾರ್ಯಾರಿಗೆ ಲಾಸ್ಟ್ ಟೈಮ್ ಲುಲು ಬಂದಿದ್ರು ಅವ್ರು ಮತ್ತೆ ವಾಪಸ್ ಬಂದಿಲ್ಲ, ವೇರ್ ಪರ್ಸೂಡಿಂಗ್ ಡ್ಯಾಮ್ ಅವ್ರ ಲೆಕ್ಕ ಮತ್ತೊಬ್ರು ನಮ್ಗೆ ಪರ್ಸೂಡಿಂಗ್ ಇಟ್ ಇಸ್ ಕಂಟಿನ್ಯೂಸ್. ಎಲ್ಲ ಯೂನಿವರ್ಸಿಟಿ ಏನು ಇದರಲ್ಲಿ ಮಾಡ್ಕೊಂತ ಬಂದು ರೂಢಿ ಇತ್ತು. ಆಮೇಲೆ ಹೋಗಿ ಪರ್ಮಿಷನ್ ಕೇಳಿದ್ವಿ. ಹಿಂದೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಏನೋ ಅದು ಪರ್ಸು ಆಗಿಲ್ಲ, ಅದು ಲ್ಯಾಬ್ಸು ಕೂಡ ಆಗಿದೆ. ಈಗ ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅದು ನಮ್ದು ಒಂದೇ ಅಲ್ಲ, 280 ಇಂಥ ಪರವಾನಗಿ ಎನ್ವಿರಾನ್ಮೆಂಟ್ ಪರವಾನಗಿ ತಗೊಳ್ಳಾರ್ದೆ ಪ್ರಾರಂಭ ಮಾಡಿದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಯಾರೋ NGO ಒಬ್ಬರು ಪ್ರೈವೇಟ್ ಪರ್ಸನ್ ಗೋನ್ ಟು ಕೋರ್ಟ್ 280 ಮೇಲೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸೀಸ್ ಆಗಿದೆ. ನಾವು ಪ್ಯಾರಲಲ್ ಆಗಿ ಈಗ ಈ ಕಡೆ ನಾವು ಏನು ನಿಮ್ಮ ಫೈರ್ ಮಷಿನ್ಸು ಇದೆಲ್ಲನೂ ಕೂಡ ನಾವು ಮಾಡ್ಕೊಂಡು ಹೊರಟಿದ್ದೀವಿ. ಬಹುಶಃ 1 ತಿಂಗಳು 2 ತಿಂಗಳಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಈ ಅಡ್ವೊಕೇಟ್ ಜನರಲ್ ಮಾತಾಡಿದ್ದೀನಿ. ಅವರು ಅಲ್ಲಿ ಡೆಡಿಕೇಟೆಡ್ ಒಬ್ಬರು ಲಾಯರ್ನ ಹಾಕಿ ನಮ್ಮ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇರೋದ್ರಿಂದ ಇದೊಂದು ಕ್ಲಿಯರ್ ಮಾಡಬೇಕು. ಆ ಟ್ಯಾಂಕ್ ಏನು ಮಾಡಿದ್ದಾರೆ 280 ಕೂಡ ನಮ್ಮದು ಇದೆ ಟ್ಯಾಂಕ್ ಮಾಡಿದ್ರೆ ಅದನ್ನು ಇದು ಮಾಡಿಬಿಟ್ರೆ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಭಾಳಷ್ಟು ಜನ ಕನ್ಫ್ಯೂಷನ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಎನ್ವಿರಾನ್ಮೆಂಟಲ್ ಸಲಗಿದೆ. ಅದು ಒಂದು 2-3 ತಿಂಗಳಲ್ಲಿ ವಿಲ್ ಅಟ್ಲೀಸ್ಟ್ ನಮ್ಮದರೇ ಒಂದು ಹೊರಗಡೆ ತರಬೇಕು ಅಂತೇಳಿ. ಯಾಕಂದ್ರೆ ಇನ್ವೆಸ್ಟ್ ಮಾಡಿದ್ದೀವಿ, ಪಬ್ಲಿಕ್ ಮನಿ ಇದೆ, ಸರ್ಕಾರದ ಇದು ಇದೆ. ಏನೋ ತಪ್ಪುಗಳಾಗಿದ್ದಾವೆ, ಇಲ್ಲ ಅಂತಲ್ಲ. ಮೊದಲೇ ಅಪ್ಲೈ ಮಾಡಿ ತೊಗೋಬೇಕಾಗಿತ್ತು. ಅದನ್ನು ಮಾಡ್ತೀವಿ. ಆದರೆ ಅದಕ್ಕೆ ಈ ಕಡೆ ಪ್ಯಾರಲಲ್ ಆಗಿ ನಾವು ಏನು ಉಳಿದದ್ದು ಏನಿದಾವೆ ಫೈರ್ ಮಷಿನ್ ಗಿಶನು 3-4 ಬಾರಿ ಟೆಂಡರ್ ಕರೆದಿವಿ, ಯಾರೂ ಬರಲಿಲ್ಲ. ಯಾಕಂದ್ರೆ ಮೊನೋಪೊಲಿ ಇಬ್ಬರೇ ಇದ್ದಾರಲ್ಲಿ, ಆ ಇಬ್ಬರೇ ಇದ್ದಾರೆ. ಈಗ ಅದನ್ನೆಲ್ಲನೂ ಕೂಡ ಸೆಟಲ್ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಇವತ್ತೊಂದು ದಿವಸ ಅದು
ಹೀಗಾಗಿ ಬೈ ದ ಟೈಮ್ ಕ್ಲಿಯರ್ ಅದು ನಿಮ್ಮ ಆ ಕ್ಲಿಯರೆನ್ಸು ಮತ್ತು ಇಲ್ಲಿ ಎಲ್ಲನೂ ಕೂಡ ಇದು ಮಾಡಿ ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ 6 to 8 months ನಾವು ಅದನ್ನು ಪ್ರಾರಂಭ ಮಾಡ್ತೀವಿ. ಬಜೆಟ್ ಎಲ್ಲ ತಯಾರಿ ಮಾಡಿಸಿದ್ರಿ, ಬಜೆಟ್ ಇಸ್ ಗೋಯಿಂಗ್ ಟು ಬಿ ಪ್ರೆಸೆಂಟೆಡ್ ನೆಕ್ಸ್ಟ್ ಮಂತ್ ಬಜೆಟ್ ಇದೆ. ಬಿಜಾಪುರ ಜಿಲ್ಲೆ ವಿಶೇಷ ಏನಾದ್ರು ತಾವು ಬಜೆಟ್ ಏನು ಮೊದಲೇ ಗೋಷ್ಠಿ ಮಾಡ್ತಾರೆ, ಗೋಷ್ಠಿ ಮಾಡ್ತಾರೆ. ನಾವು ಹೇಳಿದ್ವಿ, ನಾವು ಕೇಳಿದ್ವಿ, ನಾವು ಭಾಳಷ್ಟು ಕೇಳಿದ್ವಿ. ಒಂದು ನಮ್ಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಟೆಕ್ನಾಲಜಿ ಒಂದು ಕಾಲೇಜ್ ಕೇಳಿದರು, ಫಿಶಿಂಗ್ ಒಂದು ಇದನ್ನು ಕೇಳಿದರು ಯೂನಿವರ್ಸಿಟಿಯನ್ನು, ಆಮೇಲೆ ಮೆಡಿಕಲ್ ಕಾಲೇಜು, ಆಮೇಲೆ ಇದನ್ನ ಯಾವುದು ನಿಮ್ಮ ವಿಜಯಪುರ ನಗರದಲ್ಲಿ ಒಂದು ಫ್ಲೈಓವರ್ ಏನು ಇದು ಮಾಡಿದ್ರಲ್ಲ ಅದನ್ನು ಕೇಳಿದಾರೆ. ಹೀಗೆ ಭಾಳಷ್ಟನ್ನು ಕೊಟ್ಟಿದ್ದೀವಿ. ಕೆಲವು ಕಂಪ್ನಿಗಳು ಇಲ್ಲಿ ಬಂದ ತಕ್ಷಣ ಲ್ಯಾಂಡ್ ತಗೊಳ್ಳಾಗ ಎಲ್ಲ ರೈತರಿಗೆ ಹೇಳ್ತಾರೆ, ಸರಿಯಾಗಿ ಹೇಳಿರ್ತಾರ, ನಿಮ್ಮ ಮಕ್ಕಳಿಗೆ ಕೆಲಸಕ್ಕೆ ತಗೋತಾರ, ಮತ್ತೆ ಲ್ಯಾಂಡ್ ತಗೋತಾರ, ಕಂಪ್ನಿ ಸ್ಟಾರ್ಟ್ ಮಾಡ್ತಾರ, ಅಲ್ಲಿ ಮತ್ತೆ UP ಬಿಹಾರ ನೋಡಿ ಇವರೇ ಕೆಲಸಕ್ಕೆ ಬರ್ತಾರ. ನೋಡಿ ಬರೀ ಗಾಡಿ ವಾಹನ ಚಾಲಕರು ಅದೇ ಆಗ್ತಾರೆ. ನೋಡಿ ಒಂದು ಹೇಳ್ತೀನಿ, ಈಗ ಇನ್ಸೆಂಟಿವ್ಸ್ ಯಾರು ತಗೋತಾರಲ್ಲ ಅವರಿಗೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಕಂಡೀಷನ್ಸ್ ಇದೆ. ಎರಡನೇದಾಗಿ ಇವತ್ತು ದಿವಸ ಇಂಥ D ಗ್ರೂಪು A ಗ್ರೂಪು ನಾವು ಮೊನ್ನೆ ಅದನ್ನು ಉತ್ತರ ಕೊಟ್ಟಿದ್ದೀನಿ. ಕೆಲವೊಂದು ಕಡೆ ನಮ್ಮವರೇ ಬರೋಂಗಿಲ್ಲ. ಈಗ ಕಾರ್ಪೆಂಟ್ರಿ ನಮ್ಮವ್ರು ಯಾರು ಬರ್ತಾರೆ, ಕೆಲವೊಂದು ಡಿವಿಷನ್ನಲ್ಲಿ ನೀವು ಅಲ್ಲಿ ಇಲ್ಲಿ ಬರ್ತಾರಂತಲ್ಲ, ನಂಬರ್ ಬರೋದಿಲ್ಲ. ಈಗ ಬರೀ ಬಿಹಾರು ಮೇಜರ್, ಈಗ ರೆಸ್ಟೋರೆಂಟ್ಸ್ ತೊಗೊಳ್ರಿ, ಈಗ ಬೆಂಗಳೂರಿನಲ್ಲೆಲ್ಲ ಬಿಹಾರು, ಆಮೇಲೆ ಯಾವುದು ನಾರ್ತ್ ಈಸ್ಟರ್ನು ಬರ್ತಾರೆ. ನಮ್ಮವ್ರು ಕೆಲವೊಂದು ಕಾಲ್ಸಕ್ಕೆ ನಮ್ಮವ್ರು ಬರೋದೇ ಇಲ್ಲ. ಕೆಲವೊಂದು ಜಾಬ್ಗಳು ಕಾರ್ಪೆಂಟ್ರಿ ಕೆಲವೊಂದು ಇದ್ದಾವೆ, ಅವು ಕೆಲಕ್ಕೆ ನಮ್ಮ ಜನ ಬರೋದೇ ಇಲ್ಲ. ನಾವು ಅವ್ರನ್ನ ಸ್ಕಿಲ್ ರೆಡಿ ಮಾಡ್ಬೇಕೀಗ, ನಮ್ಮ ಜನನೂ ಮುಂದೆ ಬರಬೇಕು. ಬರೀ ನಮ್ಮವ್ರು ಕೊಡಂಗಿಲ್ಲ ಅಂತಂದ್ರೆ ಏನು, ನೀವು ಬಂದರೆ ತಾನೇ ಕೊಡಬೇಕು, ನೀವು ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ತಾನೇ ಕೊಡಬೇಕು. ನಿಮ್ಗೆ ಆದ್ಯತೆ ಕೊಟ್ಟರೆ ನಿಮಗೆ ಆದ್ಯತೆ ಕೊಡ್ತೀವಿ, ಮತ್ತು ಬರ್ಲಿಕ್ಕಂದ್ರೆ ಯಾರು ಏನು ಮಾಡ್ಬೇಕಾಗತ್ತೆ? ನಾನು ನಿಮಗೆ ಆದ್ಯತೆ ಕೊಡ್ತೀನಿ, ನೀವು ಬಂದರೆ ನಿಮ್ಗೆ ತೊಗೋತೀವಿ, ನೀವು ಬರ್ಲಿಕ್ಕೆ ಏನು ಮಾಡ್ಬೇಕಾಗತ್ತೆ? ಕೆಲವೊಂದು ಇದರಲ್ಲಿ ನಮ್ಮದು ಹಿಂದೆ ಇದಾವೆ. ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೂ ಭಾಳ ಹಿಂದೆ ಇದಾರೆ ನಮ್ಮ ಜನ. ನೋಡಿ ಕೇಳಿಪ್ಪ, ಹಂಗಿಲ್ಲ, ಸುಮ್ಮನೆ ತಪ್ಪು ಮಾತಾಡಕ್ಕೆ ಹೋಗಬೇಡಿ. ನಾನು ಒಂದು ಅಸೆಂಬ್ಲಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಕನ್ನಡ ಒಂದು ಆರ್ಟಿಕಲ್ ಬಂದಿತ್ತು. ABCD 4 ಕ್ಯಾಟಗರಿಯಲ್ಲಿ ನೀವು ಏನು ಕೇಳ್ತಿದಾರಲ್ಲ ಇಂಡಸ್ಟ್ರಿಯಲ್ ಉತ್ತರ ಸಹ ನಾವು ಹಿಂದೆ ರಿಸರ್ವೇಷನ್ ಮಾಡಬೇಕು. ಅದಕ್ಕಿಂತ ಬರೀ ನಾವು D ಮತ್ತು C ದಾಗ ಕೇಳ್ತಾ ಇದ್ವಿ, AB-ದಾಗೂ ಕೂಡ 50-60% ಕೊಡ್ತಾ ಇದ್ದಾರೆ ಅವರು. ನಾವು ಕೇಳೋದಕ್ಕಿಂತ AB-ದಲ್ಲೂ ಕೊಡ್ತಾ ಇದ್ದಾರೆ, CD-ದಾಗೂ ಕೊಡ್ತಾ ಇದ್ದಾರೆ. ನಾವು ಕೇಳೋದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾರೆ, ಮತ್ತು ಎಲ್ಲ 4 ಡಿವಿಷನ್ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ವಿಷಯದಲ್ಲಿ ತಪ್ಪು ಸಂದೇಶ ಯಾವತ್ತೂ ಹೋಗ್ಬಾರ್ದು. ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅದನ್ನು ಅಸೆಂಬ್ಲಿಯಲ್ಲೂ ಕೂಡ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಯಾವುದೇ ರೀತಿ ಲೋಕಲ್ನವ್ರಿಗೆ ಜಾಬ್ ನಿರಾಕರಿಸುವಂಥ ಪ್ರಶ್ನೆ ಬರೋದಿಲ್ಲ. ಫಸ್ಟ್ ಅವ್ರಿಗೆ ಕೊಟ್ಟು ನೀವು ಬರೆದಿದ್ರೆ ಅನಿವಾರ್ಯ ಅವ್ರ ಫ್ಯಾಕ್ಟ್ರಿ ನಡೆಸಬೇಕಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಯಾರ್ದು? ಶೋಭಾ ಕರಂದ್ಲಾಜೆ ಅವ್ರಿಗೆ ಕೇಳಿ ಮೇಡಮ್ ಅವ್ರಿಗೆ, ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕತ್ತಿದ್ದಾರೆ? ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮ್ ಕೊಟ್ರಿ, ನಮ್ಮ ನೋಡಿ ಏನ್ರಿ, ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ. ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ಕೊಟ್ಟದ್ದು ತಪ್ಪು ಅಂತೀರಾ? ನೀವು ಗ್ಯಾರಂಟಿಗಳು ಕೊಟ್ಟರೆ ಅಂದ್ರೆ ಮೋದಿ ಗ್ಯಾರಂಟಿ ನಡೀತದೆ, BJP ಗ್ಯಾರಂಟಿ ನಡೀತದೆ, ಕಾಂಗ್ರೆಸ್ ಗ್ಯಾರಂಟಿ ನಡೆಯಂಗಿಲ್ಲ. ನಮ್ದು ಕಾಪಿ ಮಾಡ್ತಾ ಇದ್ದೀರಲ್ಲ ನೀವು, ನಿಮ್ಗೆ ಗೊತ್ತಿದೆ ಇಲ್ಲೋ? ಏನು ಕೊಡಲ್ಲ ಲಿಸ್ಟು, ಯಾವ ರಾಜ್ಯನಾಗ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತೇಳಿ ನೀವೇ ತೆಗೆದು ನೋಡ್ಬಿಡಿ. ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆ ಅವ್ರ ಪ್ರಣಾಳಿಕೆಯಲ್ಲಿ ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದಕ್ಕೆ ಶೋಭಾ ಕರಂದ್ಲಾಜೆ ಉತ್ತರ ಕೊಡಲಿ. ಏನು ಕಾಪಿ ಮಾಡ್ತಾ ಇದ್ದೀರ ನಮ್ಮ ಗ್ಯಾರಂಟಿಗಳನ್ನ? ಹೌದು, ನಾವು ಬಡವರಿಗೆ, ಮಹಿಳೆಯರಿಗೆ ಅವ್ರನ್ನ ಸಶಕ್ತರಾಗಿ ಮಾಡಲಿಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಗ್ಯಾರಂಟಿಗಳು ಮುಂದುವರಿತವೆ, ಆ ಜೊತೆಗೆ ಅಭಿವೃದ್ಧಿನೂ ಕೂಡ ಆಗ್ತದೆ. ಅದು ಕೋರ್ಟ್ನಲ್ಲಿದೆ. ಇಟ್ ಈಸ್ ಸಬ್ಸಿಡೀಸ್. ನೋಡ್ರಿ, ನನ್ನ ಗಮನಕ್ಕೆ ಬಂದಿಲ್ಲ. ನಾವು ಜಾತಿ ಗಣತಿಗೆ ಯಾರು ಇರುತ್ತಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ. ಯಾಕಂದ್ರೆ ನಾವು ನೋಡಿಲ್ಲ ಅಂತ. ರೀತಿಯನ್ನ ಮಾಡ್ತಾ ಇದ್ದಾರೆ, ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ ಉಪಜಾತಿಗಳನ್ನು ಮಾಡ್ತಾ ಇದ್ದಾರೆ, ಮೇಜರ್ ಜಾತಿ ಹೊಡೆಯಬೇಕಂತ ಮಾಡ್ತಾ ಇದ್ದಾರೆ ಅಂತ ಯಾರು ಮಾಡ್ತಾರೆ? ನೋಡಿ, ಜಾತಿ ಗಣತಿ ಬಗ್ಗೆ ಯಾರ್ದು ವಿರೋಧ ಇಲ್ಲ. ಆದರೆ ಇಷ್ಟೇ, ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದ್ದಾವೆ. ನಾನು ಹಿಂದೆನೂ ಕೂಡ ಪದೇ ಹೇಳಿದ್ದೀನಿ. ನಮ್ಮ ಉಪಪಂಗಡಗಳು 2A ಮೀಸಲಾತಿ ಸಲುವಾಗಿ ಹಿಂದೂ ಬಣಿಜ್ಗೆ ಅಂತ ಬರ್ಸಿದ್ದಾರೆ, ಹಿಂದೂ ಸಾದರ ಅಂತ ಬರ್ಸಿದ್ದಾರೆ, ಹಿಂದೂ ಕುಡುವಕಲ್ಗ ಅಂತ ಬರ್ಸಿದ್ದಾರೆ, ಹಿಂದೂ
ರೆಡ್ಡಿ ಅಂತ ಬರ್ಸಿದ್ದಾರೆ, ಲಿಂಗಾಯತ ಅಂತ ಬರ್ಸಿಲ್ಲ. ಅವ್ರು ಕೌಂಟ್ ಮಾಡಿದರೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಅವ್ರನ್ನ ಒಂದೇ ಹೆಡ್ನಲ್ಲಿ ತೊಗೊಂಡು ಲಿಂಗಾಯತ, ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಕಾಣೀಗ, ಇವೆಲ್ಲ ಲಿಂಗಾಯತ ಉಪಪಂಗಡ ಗೊತ್ತಿದೆ. ಎಲ್ಲ ಲಿಂಗಾಯತ ಉಪಪಂಗಡ ಒಂದು ಕಡೆ ತಗೊಳ್ಳಿ. ಒಕ್ಕಲಿಗರಲ್ಲಿ ಭಾಳಷ್ಟು ಉಪಪಂಗಡಗಳು ಎಲ್ಲ ಒಕ್ಕಲಿಗರ ಅಡಿಯಲ್ಲೇ ಎಲ್ಲ ಕಳಿಸ್ರಿ, ಅವ್ರು ಏನೇ ಬರ್ಸಿರಲಿ ಅದನ್ನು ತೊಗೊಳ್ಬೇಕು ಅಂತೇಳಿ. ನಾವು ರಿಪೋರ್ಟ್ ನೋಡಿಲ್ಲ, ರಿಪೋರ್ಟ್ ನೋಡಲಾರ್ದೆ ಹೇಳುವಂಥದ್ದು ಆಗಬಾರ್ದು. ರಿಪೋರ್ಟ್ ಬಂದಮೇಲೆ ಅದಾಗ ಏನಾರು ಕಳಿಸಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ನೋಡಿದ್ರಲ್ಲ ಈ ರೀತಿ ಮಾಡಿ ಅಂತ ನಾವು ವಿನಂತಿನೂ ಮಾಡ್ಕೊಂಡಿದ್ದೀವಿ. ಆ ರಿಪೋರ್ಟ್ನಲ್ಲಿ ಆ ಥರ ಏನೋ ಆಗಿದ್ರೆ ಅದೆಲ್ಲವನ್ನ ಒಂದೇ ಕಡೆ ಕೌಂಟ್ ಮಾಡಿ ಅದು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾರು ಮಾತಿಲ್ಲ ಅದರಲ್ಲಿ. ಸ್ವಾಭಾವಿಕವಾಗಿ ನೋಡಿ, ಒಂದು ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕಬೇಕು ಅಂತ ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋ, ಸರಿನೋ ತಪ್ಪು? ಅಲ್ಲ, ಇರಲಿ, ಅದಿರಲಿ, ಏನೇ ಇರಲಿ, ಒಂದು ಹೇಳ್ತೀನಿ ಕೇಳಿ. ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು. ನಮಗೇನು ಶ್ರೀಮಂತರು ಕಡಿಮೆ ಆಗಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನೂ ಯಾರೇ ಬಡವರು ಉಳಿದಿದ್ರೆ ಆ ಬಡವರು ಇನ್ಕ್ಲೂಡ್ ಆಗ್ಬೇಕು. ಅದನ್ನು ಕೂಡ ಹೇಳ್ತೇನೆ. ಯಾರು ಶ್ರೀಮಂತರು ಇದ್ರೆ, ಅನರ್ಹರು ಇದ್ರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಒಂದು, ಅಥವಾ ಸರ್ಕಾರ ಅದನ್ನು ತೆಗೆಯುವಂಥ ಯೋಚನೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂಥದ್ದು ಆಗ್ಬೇಕು. ಆಮೇಲೆ ಇದು ಮಾಡಿಸಿದ್ದೀನಿ ಈಗ 40 ಕೋಟಿ ರೂಪಾಯಿ. ಈಗ ಏನು ಮೊನ್ನೆ ಆ ಪೈಪ್ ಲೈನ್ ಇದು ಇತ್ತಲ್ಲ, ಅದು ಈಗಾಗಲೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ಮೊನ್ನೆ ಫೈನಾನ್ಸ್ನಿಂದ ಅಪ್ರೂವ್ ಮಾಡಿಸಿದ್ದೀನಿ. ಅಂದ್ರೆ ನಿಮ್ಮ ಇದಕ್ಕೆ ಏನು ನಿಮ್ಮ ಅದನ್ನು ಬೇರೆ ಇಂಟರ್ನಲ್ ಇದು, ಅದನ್ನು ಕೂಡ ಇದು ಕಂಪ್ಲೀಷನ್ ಮಾಡಲಿಕ್ಕೆ ಅದು ಮಾಡ್ತಾ ಇದ್ದೀವಿ. ಈಗೇನು ಇನ್ ಬಿಟ್ವೀನ್ ಅದು ಬಿಜಾಪುರ ಮತ್ತು ಕೃಷ್ಣಾ ಇದರಿಂದ ನೀರು ಬರ್ತಿತ್ತಲ್ಲ, ಅದಕ್ಕೆ ಆ ಪೈಪ್ ಲೈನ್ಸ್ ಅನ್ನ ಚೇಂಜ್ ಮಾಡಬೇಕು ಅಂತ ಏನೋ ನಂದು 50 ಕೋಟಿ ರೂಪಾಯಿ ಪ್ರಪೋಸಲ್ ಇತ್ತು. ಆ ಪ್ರಪೋಸಲ್ನ ಕ್ಲಿಯರ್ ಮಾಡಿಸಿದ್ದೀನಿ. ಪ್ರೊಟೆಸ್ಟ್ ಮಾಡಿ 36,000 ಕೋಟಿ ಬ್ಯಾಲೆನ್ಸ್ ಇದೆ, ನಮ್ಗೆ ಪ್ರಾಣ ಸಾಯುವಂತ ಪರಿಸ್ಥಿತಿ ಬಂದಿದೆ. ಇದು ಕಾರಣ ಯಾರು ಮಿಸ್ಟರ್? ಯಾರು ಕಾರಣ? ಯಾವ ಸರ್ಕಾರ? ಈಗ ಸರ್ಕಾರಕ್ಕೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಇರ್ತದೆ. ನೀವು ಸುಮ್ಮನೆ ಕಮಿಷನ್ ಹೊಡ್ಯಾಕ ಹೋಗ್ತೀನಿ ಅಂದ್ರೆ ಯಾರು? PWD ಎಷ್ಟಿದೆ? ಸುಮಾರು PWD, RDPR, ಆಮೇಲೆ ನಿಮ್ಮ ಅದು ಅದೇ ನೀರಾವರಿ, PWD ಮತ್ತು RDPR ಮೂರಲ್ಲೇ ಸುಮಾರು 50,000 ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ, ಪ್ರೊವಿಷನ್ ಇರಲಾರ್ದೆ ಇಲ್ಲಿಗಲ್ ಆಗಿರೋದು ಸರ್ ಟೆಂಡರ್ಸ್ ಕರೆದಿದ್ದಾರೆ. ಕಾರಣ ಯಾರು? ಆ ಕಾಂಟ್ರಾಕ್ಟರ್ಸ್ಗೆ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ, ಕರೆದಿದಾರಲ್ಲ, ದುಡ್ಡು ಇರಲಾರ್ದೆ, ದುಡ್ಡು ಅದಕ್ಕೆ ಇರಲಾರ್ದೆ ಅವ್ರ ಮನೆ ಮುಂದೆ ಹೋಗ್ಬಿಟ್ರಿ ಅಂತ ಹೇಳಿ, ಯಾಕೆ ಮಾಡಿದಿರಪ್ಪ ಇದನ್ನ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ. ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಇತ್ತು ಸಹ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್, ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಹೊಡ್ಕೊಂಡು ಹೋಗಿದ್ದಾರೆ. ಅದು ನೋಡ್ತೀವಿ ಸರ್ಕಾರ, ಆದ್ರೂ ಕೊಡ್ತಾ ಇದಾರೆ, ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೀವಿ. ಇವ್ರ ಪಾಪದ ಕೂಡ ನಾವು ಬರ್ತಾ ಇದೀವಿ. ಇವ್ರು ಮಾಡಿಟ್ಟದ ಕೆಲಸ ಪೇಮೆಂಟ್ ಪೆಂಡೆನ್ಸಿ ನಾವು ಕೊಡುವಂತ ಪರಿಸ್ಥಿತಿ ಇದೆ. ನಾಳೆ ನಿಮ್ಮ ಟೀಕೆ ಬೇರೆ, ಅಭಿವೃದ್ಧಿ ಹಣ ಇಲ್ಲ ಅಂತ ಮತ್ತೆ ಇವ್ರು ಕೊಡ್ಕೊತ್ಕೊಂಡಿರ್ಬೇಕಲ್ಲ, ನಾವು ಬಿಡಕ್ಕೂ ಬರಲ್ಲ. ಯಾರ್ದಪ್ಪ ಇದಕ್ಕೆ ಕಾರಣ ಹೇಳಿ? ನೀವೇ ಯಾರು? ನಿಮ್ಗೆ 10 ರೂಪಾಯಿ 100 ರೂಪಾಯಿ ಬಜೆಟ್ ಇದೆ, ನಿಮಗೆ ನೀವು 1,000 ರೂಪಾಯಿ ಮಾಡಿ ಹೋದ್ರೆ ನಿಮ್ಗೆ ಇರ್ಬೇಕಾಗಿತ್ತು 100 ರೂಪಾಯಿನೇ ಖರ್ಚು ಮಾಡ್ಬೇಕಾಗಿತ್ತು. ನೀವು 1,000 ರೂಪಾಯಿ ಮಾಡಿ ಹೋಗಿದ್ರೆ 900 ಕೋಟಿ ನಮ್ಮಲ್ಲಿ ಇಟ್ಕೊಂಡು ಹೋಗಿದ್ರಿ. ಹೀಗೆ ಸುಮಾರು 1 ಲಕ್ಷ ಕೋಟಿಯಷ್ಟು ವಿವಿಧ ಇಲಾಖೆಯಲ್ಲಿ ಹೊತ್ತು ಸಹ ಅವಶ್ಯಕತೆಗಿಂತ ಜಾಸ್ತಿ, ಹಣಕಾಸಿನ ಲಭ್ಯತೆಗಿಂತ ಜಾಸ್ತಿ, ಏನು ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದೋಗ್ಬಿಟ್ಟಿದ್ದೀರಿ. ಅದರ ಪರಿಣಾಮವನ್ನು ನಾವೇ ಅನಿಸ್ತಾ ಇದ್ದೀವಿ ಏನ್ರಿ? ನಡೀತಾ ಇದೆ ಅದು. ನಿಮ್ಮ ಇದರಲ್ಲಿ ಯಾರು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗೆ ವಿತೌಟ್ ಕ್ಯಾಬಿನೆಟ್, ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 600 ಕೋಟಿ ರೂಪಾಯಿ ಪ್ಲಸ್ ಅಡಿಷನಲ್ 400 ಕ್ರೋರ್ಸ್ ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 400 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟು ಮಾಡಿಬಿಟ್ಟಿದ್ದಾರೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅಂತ. ಒಂದು ಕನಿಷ್ಠ ಪಕ್ಷ 4,000 ಕೋಟಿ ರೂಪಾಯಿ ಮೆಡಿಕಲ್ ಎಜುಕೇಷನ್ ಆಗೈತಿ. ನಾಟ್ ಇವನ್ ಟು ಕ್ಯಾಬಿನೆಟ್. ಯಾರು? ನಾನು ಅದರಲ್ಲಿ ಹಸ್ತಕ್ಷೇಪ, ನಾನು ಒಂದೇ ದಿವಸ ಅದಾದಮೇಲೆ ನಮ್ಗೆ ಇದರಲ್ಲಿ ಯಾವುದೂ ಕೊಡೋದಿಲ್ಲ. ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ನಾನು SP ನನಗೆ ಹೇಳಿದ್ದೀನಿ, ನಾನು ಮೆಸೇಜ್ ಕೂಡ ಮಾಡಿಟ್ಟಿದ್ದೀನಿ ಅವ್ರಿಗೆ. ನಿರ್ದಾಕ್ಷಿಣ್ಯವಾಗಿ ಅದನ್ನು ಕಂಪ್ಲೀಟ್ ಎನ್ಕ್ವೈರಿ ಮಾಡಿ
ಇದ್ರಾಗೇನು ಮುಚ್ಚು ಮರೆ ಇಲ್ಲ. ನಾವು ಮುಚ್ಚುಮರೆ ಮಾಡೋಂಥ ಯಾವುದು ಪ್ರಶ್ನೆನೂ ಉದ್ಭವಿಸೋದಿಲ್ಲ. ಅದನ್ನು ತನಿಖೆ ಮಾಡಿ ನಾವು ಇದನ್ನು ಏನು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು, ನ್ಯಾಯ ಸಿಗಬೇಕು, ಸಂಪೂರ್ಣವಾಗಿ ಇದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿ ಇದರಲ್ಲಿ ಏನಿದೆ ನಮ್ಮದು ಮಾಡೋಕ್ಕೆ. और खबरों के लिए देखते रहिए बी न्यूज़ नेशन।